ಐಗುಪ್ತದಿಂದ ಕಾನಾನಿನವರೆಗೂ ನಡೆಸಿದ ದೇವರೇ ನಿನಗೆ ಕೋಟಿ ಸ್ತೋತ್ರಯ್ಯ. ಐಗುಪ್ತದಿಂದ ಕಾನಾನಿನವರೆಗೂ ನಡೆಸಿದ ದೇವರೇ ನಿನಗೆ ಕೋಟಿ ಸ್ತೋತ್ರಯ್ಯ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕಡಲು ಒಡೆಯಿತು ದಾರಿಯು ತೆರೆಯಿತು, ಕಡಲು ಒಡೆಯಿತು ದಾರಿಯು ತೆರೆಯಿತು. ಕರ್ತನನ್ನೇ ಎಂದೆಂದೂ ಮನಸ್ಸು ಹಾಡಿ ಹರಿಸುವುದು, ಕರ್ತನನ್ನೇ ಎಂದೆಂದೂ ಮನಸ್ಸು ಹಾಡಿ ಹರಿಸುವುದು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಐಗುಪ್ತದಿಂದ ಕಾನಾನಿನವರೆಗೂ ನಡೆಸಿದ ದೇವರೇ ನಿನಗೆ ಕೋಟಿ ಸ್ತೋತ್ರಯ್ಯ. ಐಗುಪ್ತದಿಂದ ಕಾನಾನಿನವರೆಗೂ ನಡೆಸಿದ ದೇವರೇ ನಿಮಗೆ ಕೋಟಿ ಸ್ತೋತ್ರಯ್ಯ. ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು. ಹಲ್ಲೆಲೂಯಾ. ನೀರಿಲ್ಲದ ಆ ಒಂದು ಮರುಭೂಮಿಯಲ್ಲಿ ಬಂಡೆಯಿಂದ ನೀರನ್ನು ತಂದವರು. ಹಲ್ಲೆಲೂಯಾ. ನಾನು ಸರ್ವಶಕ್ತನಾಗಿರುವ ದೇವರು ನಿಮ್ಮನ್ನು ಕೊನೆ ತನಕ ನಡೆಸುವುದೆಂದು ಒಂದೊಂದು ಹೆಜ್ಜೆಯಲ್ಲೂ ದೇವರು ತೋರಿಸುವಂತವರಾಗಿದ್ದಾರೆ. ಆ ದೇವರು ಇವತ್ತು ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಒಣಗಿ ಹೋಗಿರುವ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಇದ್ದರೂ ಕೂಡ ಅದರಲ್ಲಿ ಕೂಡ ನದಿಗಳ ಹಾಗೆ ಆಶೀರ್ವಾದಗಳು ನಮಗೆ ತರುವುದಕ್ಕೆ ಶಕ್ತರಾಗಿರುವ ದೇವರು ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ನೀರು ಕಿತ್ತು ಬಂಡೆಯಿಂದಲೇ ನೀರು ಕಿತ್ತು ದಾಹವ ತೀರಿಸಿದ ದೇವರನ್ನೇ ಹೃದಯವು ಹಾಡುತ್ತಿದೆ. ದಾಹವ ತೀರಿಸಿದ ದೇವರನ್ನೇ ಹೃದಯವು ಹಾಡುತ್ತಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಮಗಾಗಿ ಪ್ರಾಣವನ್ನು ಕೊಟ್ಟವರು ದೇವರು. ಹಲ್ಲೆಲೂಯಾ. ಆ ಒಂದು ಮರುಭೂಮಿಯಲ್ಲಿ ಜನರು ಪಾಪ ಮಾಡಿದಾಗ ದೇವರು ಅವರಿಗೆ ಒಂದು ಕೃಪೆಯನ್ನು ತೋರಿಸಿದರು. ಈ ತಾಮ್ರದ ಸರ್ಪವನ್ನು ಅಲ್ಲಿ ಮೋಶೆಗೆ ಒಂದು ಕಟ್ಟಲೆ ಕೊಟ್ಟು ಅಲ್ಲಿ ಮೇಲೆ ಎತ್ತಿ ಇಡು, ಅದನ್ನು ತಕ್ಷಣವೇ ನೋಡುವರು ಬಿಡುಗಡೆ ಹೊಂದುವರು. ಆ ರೀತಿಯಲ್ಲಿ ನೋಡಿದವರಿಗೆಲ್ಲ ರಕ್ಷಣೆ ಉಂಟಾಯಿತು. ಹಲ್ಲೆಲೂಯಾ. ಇವತ್ತು ಕೂಡ ಬೇರೆ ದಾರಿ ಇಲ್ಲ. ನಮ್ಮ ಮಾರ್ಗವು ಸತ್ಯವು ಜೀವವಾಗಿರುವ ದೇವರನ್ನು ಅವರನ್ನು ಮಾತ್ರ ಆತನನ್ನು ಮಾತ್ರ ಯಾರು ನಂಬುತ್ತಾರೋ ಅವರಿಗೆ ರಕ್ಷಣೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಎಷ್ಟು ದೊಡ್ಡ ಧನ್ಯರು, ನಮಗೆ ಆ ಕೃಪೆಯನ್ನು ದೇವರು ದಯಪಾಲಿಸಿದ್ದಾರೆ. ಹಲ್ಲೆಲೂಯಾ. ತಾಮ್ರದ ಸರ್ಪವಾಗಿ ಅದನ್ನು ನಮಗಾಗಿ, ತಾಮ್ರದ ಸರ್ಪವಾಗಿ ಅದನ್ನು ನಮಗಾಗಿ ಪ್ರಾಣವ ನೀಡಿದ ಯೇಸುವನ್ನೇ ಸ್ತುತಿಸಿ ಹೊಗಳುತ್ತಿದೆ. ಪ್ರಾಣವ ನೀಡಿದ ಯೇಸುವನ್ನೇ ಸ್ತುತಿಸಿ ಹೊಗಳುತ್ತಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಐಗುಪ್ತದಿಂದ ಕಾನಾನಿನವರೆಗೂ ನಡೆಸಿದ ದೇವರೇ ನಿನಗೆ ಕೋಟಿ ಸ್ತೋತ್ರಯ್ಯ. ಐಗುಪ್ತದಿಂದ ಕಾನಾನಿನವರೆಗೂ ನಡೆಸಿದ ದೇವರೇ ನಿನಗೆ ಕೋಟಿ ಸ್ತೋತ್ರಯ್ಯ. ವಾಗ್ದಾನ ಮಾಡಿದವರು ನಂಬಿಕಸ್ಥರು. ಹಲ್ಲೆಲೂಯಾ. ಅವರ ಜೀವನದ ದಾರಿಯಲ್ಲಿ ಕೆಂಪು ಸಮುದ್ರ, ಯೋರ್ದಾನ್, ಹಲ್ಲೆಲೂಯಾ, ಯೆರಿಕೋ ಕೋಟೆಗಳು ಏನು ಬಂದರು, ಹಲ್ಲೆಲೂಯಾ, ನಾವು ಯೋರ್ದಾನ್ ದಾಟುವೆವು, ಯೆರಿಕೋವನ್ನು ಬೀಳಿಸುವೆವು. ದೇವರನ್ನು ಸ್ತುತಿಸುತ್ತಾ ನಾವು ಮುಂದುವರಿಯುವಾಗ, ನಾವು ಮುಂದೆ ಹೋಗುವಾಗ, ಆತನ ಸಮ್ಮುಖ ನಮ್ಮನ್ನು ಮುನ್ನಡೆಸುವಾಗ ನಮಗಾಗಿ ಆತನ ಯುದ್ಧ ಮಾಡಿ ನಮಗೆ ಜಯವನ್ನು ಕೊಡುವನು. ಹಲ್ಲೆಲೂಯಾ. ನಾವು ಆ ಜಯವನ್ನು ಕೊಡುವ ದೇವರನ್ನು ಆರಾಧಿಸೋಣ. ಈ ಒಂದು ವಾರದಲ್ಲಿ ಕೂಡ ದೇವರ ಪ್ರಸನ್ನತೆಯಲ್ಲಿ ಬಂದಿರುವ ನಮಗೆ ಜಯ ಉಂಟು. ಹಲ್ಲೆಲೂಯಾ. ಖಂಡಿತವಾಗಿ ನಮಗೆ ಜಯ ಕೊಡುವರು.
ತಾಳಿದೆವು, ಎರಿಗೋವ ಬೀಳಿಸಿದೆವು, ಯೋರ್ದಾನ ತಾಳಿದೆವು, ಎರಿಗೋವ ಬೀಳಿಸಿದೆವು. ಜಯವ ನೀಡಿದ ಯೇಸುವನ್ನೇ ಎಂದೆಂದು ಆರಾಧಿಸುವೆ. ಜಯವ ನೀಡಿದ ಯೇಸುವನ್ನೇ ಎಂದೆಂದು ಆರಾಧಿಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಐಗುಪ್ತದಿಂದ ಕಾನಾನಿನವರೆಗೂ ನಡೆಸಿದ ದೇವರೇ ನಿಮಗೆ ಕೋಟಿ ಸ್ತೋತ್ರಯ್ಯ. ಐಗುಪ್ತದಿಂದ ಕಾನಾನಿನವರೆಗೂ ನಡೆಸಿದ ದೇವರೇ ನಿಮಗೆ ಕೋಟಿ ಸ್ತೋತ್ರವಯ್ಯ. ತಾಮ್ರದ ಸರ್ಪವಾಗಿ ಆದನು ನಮಗಾಗಿ, ತಾಮ್ರದ ಸರ್ಪವಾಗಿ ಆದನು ನಮಗಾಗಿ, ಪ್ರಾಣವ ನೀಡಿದ ಯೇಸುವನ್ನೇ ಸ್ತುತಿಸಿ ಹೊಗಳುತ್ತಿದೆ. ಪ್ರಾಣವ ನೀಡಿದ ಯೇಸುವನ್ನೇ ಸ್ತುತಿಸಿ ಹೊಗಳುತ್ತಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೋರ್ದಾನ ತಾಳಿದೆವು, ಎರಿಗೋವ ಬೀಳಿಸಿದೆವು, ಯೋರ್ದಾನ ತಾಳಿದೆವು, ಎರಿಗೋವ ಬೀಳಿಸಿದೆವು. ಜಯವ ನೀಡಿದ ಯೇಸುವನ್ನೇ ಎಂದೆಂದು ಆರಾಧಿಸುವೆ. ಜಯವ ನೀಡಿದ ಯೇಸುವನ್ನೇ ಎಂದೆಂದು ಆರಾಧಿಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮ ಮಹಿಮೆಯುಂಟಾಗಲಿ. ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಸುಂದರವಾದ ಆರಾಧನೆ. ಹಲ್ಲೆಲೂಯಾ. ಎಷ್ಟು ಜನರು ದೇವರ ಪ್ರಸನ್ನತೆಯನ್ನು ಅನುಭವಿಸ್ತೀರಿ? ಹಲ್ಲೆಲೂಯಾ. ಆಮೇಲೆ ಒಂದು ಒಳ್ಳೆಯ ಕೀರ್ತನೆ ಭಾಗ. ಈ ಕೀರ್ತನೆ ಭಾಗ ಮುಖಾಂತರ ದೇವರು ಎಷ್ಟು ಒಳ್ಳೆಯವರಾಗಿ ನಮಗೆ ಸಂರಕ್ಷಣೆಯನ್ನು ನೀಡಿದ್ದಾರೆ ಎಂದು ನಾವು ಕಲಿದುಕೊಂಡೆವು. ಇವತ್ತು ನಾವು ವಾಕ್ಯ ಭಾಗವನ್ನು ನಾವು ಧ್ಯಾನಿಸುತ್ತೇವೆ. ದೇವರು ನಮಗೆ ದಯಪಾಲಿಸಿಕೊಟ್ಟಿರುವ ವಾಕ್ಯವು ಏನಂದರೆ, ಪ್ರವಾದನೆ ಪುಸ್ತಕ ಮಲಾಕಿ ಅಧ್ಯಾಯ 3 ವಾಕ್ಯ 18 ನಾವು ಅದರಿಂದ ನಾವು ಶುರು ಮಾಡೋಣ. ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನು ಸೇವಿಸುವವರಿಗೂ ಸೇವಿಸದವರಿಗೂ ಇರುವ ತಾರತಮ್ಯವನ್ನು ಮತ್ತೆ ಕಾಣುವಿರಿ. ಹಲ್ಲೆಲೂಯಾ. ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ನಾನು ಓದ್ತೇನೆ. ನೀವು ನೀತಿವಂತನಿಗೂ ದುಷ್ಟನಿಗೂ ದೇವರ ಸೇವೆ ಮಾಡುವವನಿಗೂ ಮಾಡದವನಿಗೂ ಇರುವ ವ್ಯತ್ಯಾಸವನ್ನು ಪುನಃ ನೋಡುವಿರಿ. ಹಲ್ಲೆಲೂಯಾ. ನಮಗೂ ಅವ್ರಿಗೆ ಏನು ವ್ಯತ್ಯಾಸ? ಲೋಕದಲ್ಲಿ ಎಲ್ಲರೂ ಬದುಕ್ತಾರೆ, ಎಲ್ಲರೂ ಕಷ್ಟಗಳನ್ನು ಅನುಭವಿಸ್ತಾರೆ, ನಾವು ಅನುಭವಿಸ್ತೇವೆ. ಎಲ್ಲರಿಗೂ ಏನು ವ್ಯತ್ಯಾಸ? ಅದನ್ನು ಇವತ್ತು ನಾವು ಧ್ಯಾನಿಸುತ್ತಿದ್ದೇವೆ. ದೇವರಲ್ಲಿ ಒಂದು ವಾಗ್ದಾನ ಕೊಡ್ತಾರೆ, ನನ್ನನ್ನು ಹುಡುಕಿ ಬರುವವರು, ನನ್ನನ್ನು ಆರಾಧಿಸುವವರು, ನನ್ನನ್ನು ನಂಬಿಕೆ ಮುಖಾಂತರ ನೀತಿವಂತರಾದವರು, ನೀತಿ ನ್ಯಾಯಗಳಿಂದ ಪರಿಶುದ್ಧರಾಗಿ ಪ್ರೀತಿಯನ್ನು ತೋರಿಸಿ ಬದುಕುವವರಿಗೂ ಲೋಕದಲ್ಲಿ ದುಷ್ಟರಾಗಿ ಬದುಕುವವರಿಗೂ ಮಧ್ಯದಲ್ಲಿ ಇರುವ ವ್ಯತ್ಯಾಸವನ್ನು ನಾನು ಖಂಡಿತವಾಗಿ ತೋರಿಸುವೆನು ಎಂದು ವಾಗ್ದಾನ ಕೊಡ್ತಾರೆ. ಹಲ್ಲೆಲೂಯಾ. ಎಷ್ಟೋ ಜನರಿಗೆ ಆ ಒಂದು ನೋವು ಉಂಟು. ನೀವು ಕೀರ್ತನೆಯಲ್ಲಿ ಓದಿದರೂ ಕೂಡ ದಾವೀದನು ಈ ರೀತಿ ಹೇಳುತ್ತಾನೆ, ಎಷ್ಟು ಗರ್ವಿಷ್ಠರಾಗಿ ಬದುಕುತ್ತಾರೆ ಮನುಷ್ಯನು, ಹಣ ಇರುವುದರಿಂದ ಅಹಂಕಾರದಿಂದ ಬದುಕುತ್ತಾರೆ. ಬಟ್ ಅವನ ಅಂತ್ಯ ಅವನು ನೋಡಿದರೆ ಒಂದೇ ಕ್ಷಣದಲ್ಲಿ ಮಾಯಾರೂಪವಾಗಿ ಅವನು ಹೋಗಿಬಿಡುತ್ತಾನೆ, ಹಾದು ಹೋಗುತ್ತಾನೆ. ನಾವು ದಿನಾ ಕಷ್ಟಪಡ್ತೇವೆ, ಮುಂಜಾನೆ ಎದ್ದೇಳಬೇಕು, ಪ್ರಾರ್ಥಿಸಬೇಕು, ಹಿಂಗೆ ಇದು ನೋಡಬಾರದು, ಅದು ನೋಡಬೇಕು, ಹಿಂಗೆ ಮಾತನಾಡಬೇಕು, ಹಿಂಗೆ ಮಾತನಾಡಬಾರದು, ಈ ರೀತಿಯಲ್ಲಿ ಮಾಡಬೇಕು, ಈ ರೀತಿಯಲ್ಲಿ ಮಾಡಬಾರದು ಅಂತ ಎಷ್ಟೋ ಕಟ್ಟಳೆಗಳು ನಮಗುಂಟು. ಇದೆಲ್ಲ ನಾವು ನಮ್ಮ ಸ್ವಯಂವನ್ನು ಏನು ಮಾಡ್ತೇವೆ? ಸಾಯಿಸಿ ಕ್ರಿಸ್ತನ ಆ ಒಂದು ಕಟ್ಟಳೆಗಳನ್ನು ನೀವು ಹಿಂಬಾಲಿಸಿ ಪವಿತ್ರಾತ್ಮನ ಬಲದಿಂದ ದಿನ ದಿನ ನಾವೇನ್ ಮಾಡ್ತೇವೆ? ಬದುಕ್ತಾ ಇದ್ದೇವೆ. ಹಲ್ಲೆಲೂಯಾ. ಲೋಕ ಹಂಗೆ ಇಲ್ಲ. ಲೋಕದಲ್ಲಿ ಪ್ರಾರಂಭದಲ್ಲಿ ಬದುಕೋರೆಲ್ಲ ಅವರವರ ಇಷ್ಟ ಪ್ರಕಾರ ಬದುಕುತ್ತಾರೆ. ಬಟ್ ನಾವು ದೇವರ ಮಕ್ಕಳಾಗಿ ಬದುಕುವುದಕ್ಕೆ ಕೆಲವೊಂದು ಕಾರ್ಯವನ್ನು ನಾವು ಬಿಟ್ಟು ಕೊಡಬೇಕು.
ಆ ರೀತಿಯಲ್ಲಿ ಬಿಟ್ಟು ಕೊಡುವಾಗ ದೇವರು ಅವರಿಗೂ ನಮಗೂ ಮಧ್ಯದಲ್ಲಿ ಇರುವ ವ್ಯತ್ಯಾಸವನ್ನು ತೋರಿಸ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ಐಗುಪ್ತ ದೇಶದಲ್ಲಿ ಇದ್ದ ಇಸ್ರೇಲ್ ಜನರು ಎಷ್ಟು ವರ್ಷಗಳು ಅಲ್ಲಿ ಇದ್ದರು? ದಾಸತ್ವದಲ್ಲಿ 430 ವರ್ಷ. ಯೋಸೇಫನ ಕಾಲದಲ್ಲಿ ಇದ್ದ ಅರಸನು ಅವರಿಗೆ ದಯೆ ತೋರಿಸಿದನು. ಆಮೇಲೆ ಬರುವ ಅರಸನು ಏನು ಮಾಡಿದನು? ಈ ಜನರು ಹೆಚ್ಚುತ್ತಾ ಹೋಗ್ತಾ ಇದ್ದಾರೆ, ನಾಳೆ ಇವರು ಯುದ್ಧಕಾಲ ಬಂದರೆ ವೈರಿಗಳೊಂದಿಗೆ ಸೇರಿಕೊಂಡು ನಮಗೆ ವಿರೋಧವಾಗಿ ಬಂದು ನಮ್ಮನ್ನು ಸೋಲಿಸಿ ಬಿಡ್ತಾರೆ. ಆದ್ದರಿಂದ ಇವರನ್ನು ದೊಡ್ಡ ದೊಡ್ಡ ಪಟ್ಟಣಗಳನ್ನು ಕಟ್ಟೋದಿಗೆ ನಾವು ಉಪಯೋಗಿಸಿ ತುಂಬ ಅವರನ್ನು ದಾಸತ್ವದಲ್ಲಿ ಇಟ್ಟು, ಊಟ ಎಲ್ಲ ನೀವು ನೋಡಿದರೆ ಒಂದು ವೇಳೆ ಊಟವನ್ನು ಕೊಡ್ತಾರೆ, ಬಿಟ್ಟಿ ಕೆಲಸವನ್ನು ಮಾಡೋದಕ್ಕೆ ಇಟ್ಟಿದ್ದಾರೆ, ಭಯಂಕರವಾಗಿ ಕ್ರೂರವಾಗಿ ಅವರಿಗೆ ಹಿಂಸೆಗಳನ್ನು ಕೊಟ್ಟೋದನ್ನು ನಾವು ನೋಡ್ತೇವೆ. ಹಂಗೆ ಸತ್ತು ಹೋಗಲಿ, ಯಾರೂ ಉಳಿದಿರಬಾರದು, ಈ ಕೆಲಸದಲ್ಲಿ ಇರೋಣ ಎಂದು ಅವರಿಗೆ ಭಯಂಕರವಾದ 4 ಮಂತ್ಸ್ ಎಲ್ಲ ಮೇಲೆ ಇಟ್ಟು ಅಧಿಕಾರಗಳಿಟ್ಟು ಅವರಿಗೆ ಹಿಂಸೆಯನ್ನು ಕೊಟ್ಟೋದನ್ನು ನಾವು ನೋಡುತ್ತೇವೆ. ಆದರೂ ಇಸ್ರೇಲ್ ಜನರು ಐಗುಪ್ತ ದೇಶಕ್ಕೆ ಬಂದ ಕಾರಣ ಏನು? ಅಬ್ರಹಾಂ, ಈಸಾಕನು, ಯಾಕೋಬನಿಗೆ ದೇವರು ಕೊಟ್ಟ ವಾಗ್ದಾನ. ಅದು ಅಬ್ರಹಾಮನಿಗೆ ಕೊಟ್ಟರು ಒಡಂಬಡಿಕೆಯನ್ನು ದೇವರು ಮಾಡಿಸಿಕೊಳ್ಳುವಾಗ. ಇನ್ನು ಜನರು ಐಗುಪ್ತ ದೇಶದಲ್ಲಿ 430 ವರ್ಷ ದಾಸತ್ವದಲ್ಲಿ ಇರುವರು. ಆಮೇಲೆ ನಾನು ಆ ಜನಾಂಗದವರನ್ನು ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದು ಅವರನ್ನು ಇಲ್ಲಿ ಸ್ಥಾಪಿಸುವೇನು ಎಂದು ಅಬ್ರಹಾಮನಿಗೆ ಮಾತು ಕೊಟ್ಟರು. ಅಮೋರಿಯರು ಅಲ್ಲಿ ಇದ್ದವರ ಪಾಪಗಳು ಇನ್ನೂ ಪೂರ್ತಿಯಾಗಿಲ್ಲ, ಅದು ಪೂರ್ತಿಯಾದ ಮೇಲೆ ನಾನು ಇವರನ್ನು ಕರ್ಕೊಂಡು ಬಂದು ಅವರನ್ನು ದಂಡಿಸುವೇನು ಎಂದು ಹೇಳಿದರು. ಹಲ್ಲೆಲೂಯಾ. ದೇವರ ನ್ಯಾಯ ತೀರ್ಪೋದು ಸಾಮಾನ್ಯವಾಗಿ ಅಲ್ಲ, ದೇವರ ನ್ಯಾಯ ತೀರ್ಪು ಉಂಟಾಗುತ್ತದೆ. ಆ ಕಾಲದಲ್ಲಿ ಆ ಸಮಯದಲ್ಲಿ ದೊಡ್ಡ ಒಂದು ದೇಶವಾಗಿದ್ದದು ಐಗುಪ್ತ ದೇಶ. ಐಗುಪ್ತ ದೇಶ ಇವತ್ತಿರುವ ಅಮೆರಿಕ ಹಾಗೆ ಇತ್ತು, ಅಲ್ಲಿ ಎಲ್ಲ ಸಿಕ್ಕಿತು. ಆ ರೀತಿಯಲ್ಲಿ ಸಮೃದ್ಧಿ ಇರುವ ಒಂದು ಸ್ಥಳದಲ್ಲಿ ಬಹಳವಾಗಿ ಹಿಂಸೆಗಳನ್ನು ಅನುಭವಿಸುವವರು ಯಾರು? ಗೋಷನಲ್ಲಿ ಇದ್ದ ದೇವಜನರು. ಈ ಗೋಷನ್ ಬಹಳ ಸಮೃದ್ಧಿ ಇರುವ ಸ್ಥಳವಾಗಿದ್ದರೂ ಕೂಡ ಅಲ್ಲಿ ಇರುವ ಜನರ ಮಧ್ಯದಲ್ಲಿ ಮನಸ್ಸಲ್ಲಿ ಒಂದು ಬಹಳ ನೋವು. ಯಾಕಂದ್ರೆ ಇವತ್ತು ದಾಸತ್ವದಲ್ಲಿ ಇದ್ದಾರೆ. ನಮ್ಮನ್ನು ಕಾಪಾಡು ಯಾರು? ಅಬ್ರಹಾಂ, ಈಸಾಕ್, ಯಾಕೋಬನ ದೇವರು ಸರ್ವಶಕ್ತ ಅಂತ ಹೇಳ್ತಾರಲ್ಲ, ಇವರು ನಮ್ಮನ್ನು ಬಂದು ಭೇಟಿ ಮಾಡ್ತಾರಾ? ನಮ್ಮ ಮೇಲೆ ಅವರಿಗೆ ಕರುಣೆ ಇದೆಯಾ? ನಿಜವಾಗಿ ನಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾರಾ? ಈ ರೀತಿಯಲ್ಲಿ ಅವರಿಗೆ ಸ್ವಲ್ಪ ಕಾಲ ಹೋದ ಮೇಲೆ ಈ ದೇವರೊಬ್ಬರು ಇದ್ದಾರಾ ಇಲ್ವಾ ಅಂತ ಒಂದು ಯೋಚನೆ, ಇಷ್ಟೊಂದು ದೇವರನ್ನು ಮರೆತು ಬಿಟ್ಟರು. ಆ ಒಂದು ಸಮಯದಲ್ಲಿ ದೇವರು ಐಗುಪ್ತ ದೇಶದಲ್ಲಿ ಒಬ್ಬ ದೊಡ್ಡ ನಾಯಕನನ್ನು ದೇವರು ಎಬ್ಬಿಸ್ತಾರೆ. ಅವನ ಹೆಸರೇನು? ಮೋಶೆ. ಹಲ್ಲೆಲೂಯಾ. ಈ ಮೋಶೆಯ ಮುಖಾಂತರ ದೇವರು ಈ ಇಸ್ರೇಲ್ ಜನರನ್ನು ಬಿಡುಗಡೆ ಮಾಡಬೇಕೆಂದು ದೇವರು ಅವನನ್ನು ಆರಿಸಿಕೊಂಡಿದ್ದಾರೆ. ಇವನು ಕೂಡ ಅವನು ಹುಟ್ಟಿರುವಾಗಲೇ ಇವನನ್ನು ಸಾಯಿಸಬೇಕೆಂದು ಅಲ್ಲಿ ರಾಜ ಅಪ್ಪಣೆಯನ್ನು ಅವನು ಏನ್ ಮಾಡ್ತಾನೆ, ಕೊಡ್ತಾನೆ. ಆದರೂ ದೇವರು ಕಾಪಾಡಿ ಯಾರ ಕೈಯಲ್ಲಿ ಬೆಳೆಸ್ತಾರೆ? ಐಗುಪ್ತ ದೇಶದ ಫಾರೋನ್ ಮಗಳು ರಾಣಿ ಕೈಯಲ್ಲಿ ಬೆಳೆಸಿ, ಬಟ್ ಆಕ್ಚುಲಿ ಆ ರಾಣಿ ಕೈಯಲ್ಲಿ ಮೊದಲ ದಿವಸ ಹೋಗ್ತಾನೆ, ಆಮೇಲೆ ಅವನ ತಾಯಿ ಕೈಯಲ್ಲೇ ಬಂದು ಬಿಡುತ್ತಾರೆ. ತಾಯಿ ಅವನ ಮನಸ್ಸಲ್ಲಿ ಚಿಕ್ಕ ವಯಸ್ಸಿಂತೆ ನಾವು ಯಾರು, ನಮ್ಮ ದೇವರು ಯಾರು ಎಂದು ಚಿಕ್ಕ ವಯಸ್ಸಲ್ಲೇ ಹೇಳಿಕೊಟ್ಟಿರಬೇಕು. ಆದ್ರಿಂದ ಅವನು ದೊಡ್ಡವನಾಗಿ ಯವನಸ್ಥನಾಗಿ ಅವನು ಅಲ್ಲಿ ಒಂದು ರಾಜಕುಮಾರನಾಗಿ ಇರುವಾಗ ತನ್ನ ಸೊಕ್ಕೆ ಜನರು ಪಡುವ ಕಷ್ಟಗಳನ್ನು ನೋಡುವಾಗ ಅವನಲ್ಲಿ ಏನು ಬಂತು? ಕನಿಕರ ಬಂತು. ನಮ್ಮ ಸ್ವಂತ ಜನರು ಇವರೆಲ್ಲ ಕಷ್ಟಪಡ್ತಾರೆ ಎಂದು ಈ ಅರಣ್ಮನೆ ವಾಸವನ್ನು ಬಿಟ್ಟು, ಆ ಒಂದು ಎಲ್ಲ ವಸತಿಗಳನ್ನು ಬಿಟ್ಟು ಈ ಜನರಿಗೋಸ್ಕರ ಅವನು ಇಳಿದು ಬರುತ್ತಾನೆ. ಆದರೂ ಅವನು ಸ್ವಂತ ಬಲದಿಂದ ಅವನು ಕಾಪಾಡೋಕ್ಕಾಗಲ್ಲ, ಸಾಯಿಸಿಬಿಡ್ತಾನೆ ಕೋಪದಲ್ಲಿ. ಆಮೇಲೆ ಅವನನ್ನು ಹಿಡಿಯೋದಕ್ಕೆ ಅರಸನಿಗೆ ಗೊತ್ತಾಯಿತು, ಇವನು ಇವತ್ತು ಅವನ ಜನರ ಪರವಾಗಿ ಹೋಗ್ತಾ ಇದ್ದಾನೆ ಎಂದಿರುವಾಗ ಅವನಲ್ಲಿ ಹಿಂದೆ ತಪ್ಪಿ ಓಡಿ ಹೋಗ್ತಾನೆ. ಎಲ್ಲಿ ಹೋಗ್ತಾನೆ? ಮಿದ್ಯಾನ್ ದೇಶದಲ್ಲಿ. ಅಲ್ಲಿ ಅವನು ಕುರುಬನಾಗಿದ್ದಾನೆ. ಕುರುಬನಾಗಿ ಇರುವಾಗ 40 ವರ್ಷಗಳು ಅಲ್ಲಿ ಅವನು ಕುರುಬನಾಗಿರುವಾಗ ಒಂದಾನೊಂದು ದಿವಸ ದೇವರು ಅವನಿಗೆ ಪೊದೆ ಮೇಲೆ ಕಾಣಿಸಿಕೊಟ್ರು. ಹಲ್ಲೆಲೂಯಾ. ಉರಿಯುವ ಅಗ್ನಿಯಲ್ಲಿ ಅಲ್ಲಿ ಅವನಿಗೆ ದೇವರು ಒಂದು ವಾಗ್ದಾನವನ್ನು ಕೊಡ್ತಾರೆ. ಏನು ವಾಗ್ದಾನ ಕೊಟ್ಟರು? ನಾನೇ ಅಬ್ರಹಾಂ, ಈಸಾಕ್, ಯಾಕೋಬರ ದೇವರು, ನಿಮ್ಮ ಮೊರೆಯನ್ನು ನಾನು ಲಾಲಿಸಿದೆ, ಇವತ್ತು ನಾನು ನಿನ್ನನ್ನು ಕಳುಹಿಸ್ತೇನೆ, ನೀನು ಹೋಗಿ ಅರಸನಿಗೆ ಹೇಳು, ನನ್ನ ಜನರನ್ನು ಬಿಡುಗಡೆ ಮಾಡು, ನಾವು ಹೋಗಿ ನಮ್ಮ ದೇವರನ್ನು ಆರಾಧಿಸಬೇಕು. ಅವನು ಮಾಡಲ್ಲ. ನೀನು ಹೇಳಿದರೆ ಅವನು
ಹೇಳಲ್ಲ. ಆವಾಗ ನಾನು ನಿನ್ನ ಮುಖಾಂತರ ದೊಡ್ಡ ಮಹತ್ವ ಕಾರ್ಯಗಳು ಅದ್ಭುತಗಳನ್ನು ಮಾಡುವೆನು. ಆವಾಗಲೂ ಅವನು ಕಿವಿ ಕೊಡಲ್ಲ. ನಾನು ಈ ದೇಶದ ಮೇಲೆ ದಂಡನೆಯನ್ನು ಬರಮಾಡಿ ದೇಶವನ್ನು ನಾನು ಹಾಳು ಮಾಡಿ ಆಮೇಲೆ ಕೊನೆಯಾಗಿ ಅವನ ಕೈಯಿಂದ ನಾನು ಅವರನ್ನು ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವ ಅಬ್ರಹಾಂ ಇಸಾಕ ಯಾಕೋಬನಿಗೆ ನಾನು ವಾಗ್ದಾನ ಮಾಡಿದ ದೇಶದಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನು ಸ್ಥಾಪಿಸುವೇನು. ಅಲ್ಲಿ ಒಂದು ವಿಶೇಷವಾದ ಒಂದು ಮಾತನ್ನು ಅವರು ಹೇಳ್ತಾರೆ, ನನ್ನ ಜನರಿಗೂ ಐಗುಪ್ತ ಜನರಿಗೂ ಇರುವ ವ್ಯತ್ಯಾಸವನ್ನು ನಾನು ತೋರಿಸುವೆ ಎಂದು ಹೇಳ್ತಾರೆ. ಹಲ್ಲೆಲೂಯಾ. ಆ ಒಂದು ವಿಷಯವನ್ನು ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸೋಣ. ಎಲ್ಲರೂ ತಗೊಳ್ಳಿರಿ. ವಿಮೋಚನ ಕಾಂಡ ಅಧ್ಯಾಯ 3, 7, 8 ವಾಕ್ಯಗಳನ್ನು ಓದಿರಿ ಮೊದಲು. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರೇಜಿಯರು, ಹಿವ್ಯರು, ಯೆಬೂಸಿಯರು ವಾಸಿಸುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ತಿಳಿದು ಬಂದಿದ್ದೇನೆ. ಹಲ್ಲೆಲೂಯಾ. ಈ ತರ ವಾಗ್ದಾನಗಳು ನಮಗುಂಟು. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದರೆ ನಮಗೆ ದೇವರಿಂದ ಒಳ್ಳೆಯ ಮತ್ತು ಆಶೀರ್ವಾದದ ಭವಿಷ್ಯದ ವಾಗ್ದಾನಗಳಿವೆ. ಹಲ್ಲೆಲೂಯಾ. ಅದೇನು ವಾಗ್ದಾನ? ನಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸುವರು, ಮಕ್ಕಳನ್ನು ಆಶೀರ್ವದಿಸುವರು, ಈ ಲೋಕದಲ್ಲಿ ಬದುಕುವ ಜೀವಮಾನವೆಲ್ಲ ಆತನು ನಮ್ಮೊಂದಿಗೆ ಇರುವರು. ಒಂದು ವೇಳೆ ನಾವು ನಮ್ಮ ಜೀವನದಲ್ಲಿ ಕಷ್ಟಕಾಲಗಳನ್ನು ಹಾದು ಹೋಗ್ತಾ ಇದ್ದೇವೆ, ಇಲ್ಲ ಈ ತರ ದಾಸತ್ವದಲ್ಲಿ ಇದ್ದೇವೆ, ಇನ್ನು ವಿಮೋಚನ ಇಲ್ಲ, ಬಿಡುಗಡೆ ಇಲ್ಲ ಅಂತ ಹೇಳ್ತಾ ಇಲ್ಲ, ನಮಗೆ ವಾಗ್ದಾನಗಳು ಉಂಟು. ಹಲ್ಲೆಲೂಯಾ. ಇವೆಲ್ಲ ವಾಗ್ದಾನಗಳನ್ನು ನಂಬಿ ನೀವು ಬಂದಿದ್ದೀರಿ. ನಾವು ಇದೇ ರೀತಿಯ ಕಷ್ಟಗಳು, ಇದೇ ರೀತಿಯ ಸಮಸ್ಯೆಗಳು ನಾವು ಹಾದು ಹೋಗ್ತಾ ಇದ್ದೇವೆ ಜೀವನದಲ್ಲಿ. ನಮ್ಮ ಭವಿಷ್ಯ ಎಲ್ಲಿದೆ ಎಂದು ಗೊತ್ತಿಲ್ಲ ಎಷ್ಟೋ ಜನರು ನಾವು ಇಲ್ಲಿ ಕೂತಿರ್ತೇವೆ. ಇಲ್ಲಿ ದೇವರು ನಮಗೆ ಹೇಳುತ್ತಾರೆ, ನಮಗೆ ದೇವರಿಂದ ಒಳ್ಳೆಯ ಮತ್ತು ಆಶೀರ್ವಾದದ ಭವಿಷ್ಯದ ವಾಗ್ದಾನಗಳಿವೆ. ಇಲ್ಲಿ ಆ ವಾಗ್ದಾನವನ್ನು ಮೋಶೆಗೆ ತಿಳಿಸ್ತಾರೆ. ನಾನು ನಿಮ್ಮನ್ನು ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಾಪಿಸುವೇನು ಎಂದು ಅವರು ವಾಗ್ದಾನ ಕೊಡ್ತಾರೆ. ಹಲ್ಲೆಲೂಯಾ. ಹಿಂಗೆ ಹೇಳಿದವರು ನಂಬಿಕಸ್ಥರಾಗಿರುವ ದೇವರಾಗಿದ್ದಾರೆ. 2ನೇ ಪಾಯಿಂಟ್ ನೋಡಿ, ದೇವರು ತನ್ನ ಜನರನ್ನು ತನ್ನ ರೆಕ್ಕೆಗಳ ಕೆಳಗೆ ಸುರಕ್ಷಿತವಾಗಿ ಇಡುವನು. ಹೀಗೆ ಹೇಳಿದ ಮೇಲೆ ಮೊದಲು ಮೋಶೆಗೆ ಭಯ ಆಯಿತು. ಅಯ್ಯೋ, ನಾನು ಹೇಗೆ ಹೋಗಿ ಮಾತನಾಡಬೇನು. ಆದ್ದರಿಂದ ದೇವರು ಅವನ ತಮ್ಮನನ್ನು ಜೊತೆಯಲ್ಲಿ ಕಳಿಸ್ತಾರೆ. ಅರಸನ ಮುಂದೆ ಹೋಗಿ ಅವನೇನು ಮಾಡ್ತಾನೆ? ಅರಸನ ಮುಂದೆ ಹೋಗಿ ಏನು ಮಾಡ್ತಾನೆ? ಮೊದಲು ತಿಳಿಸ್ತಾನೆ, ನಾವು ಇವತ್ತು ಇಸ್ರೇಲ್ ಜನರು ಬಂದಿದ್ದೇವೆ, ಅದಕ್ಕೆ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಯೆಹೋವ ದೇವರು ಸರ್ವಶಕ್ತನು ಈ ರೀತಿಯಲ್ಲಿ ಹೇಳ್ತಾನೆ ಎಂದು ಹೇಳಿ ಅವನ ವಿಷಯವನ್ನು ತಿಳಿಸಿ ನಮ್ಮ ಜನರನ್ನು ಬಿಡುಗಡೆ ಮಾಡಿ ಎಂದು ಅವನು ಹೇಳುವಾಗ, ಇನ್ನು ದೇವರು ಯಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಫರೋನ್ ಏನು ಹೇಳ್ತಾನೆ? ಫರೋನು ಯೆಹೋವನು ಯಾರು ನನಗೆ ಗೊತ್ತಿಲ್ಲ. ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ. ಅಲ್ಲಿ ಸ್ಟಾರ್ಟ್ ಆಗುತ್ತೆ. ದೇವರು ನಾನು ಯಾರಂತ ನಿನಗೆ ಮಾತ್ರ ಅಲ್ಲ, ನಿನ್ನ ದೇಶಕ್ಕೂ ನಾನು ನನ್ನ ಜನರಿಗೂ ತೋರಿಸುವೆನು ಎಂದು. ಹಲ್ಲೆಲೂಯಾ. ಅಲ್ಲಿ ಪ್ರಾರಂಭಿಸ್ತಾರೆ ಬಾಧೆಗಳನ್ನು. ಎಷ್ಟು ಬಾಧೆಗಳನ್ನು ದೇವರು ಕಳುಹಿಸಿದರು? 10 ಬಾಧೆಗಳನ್ನು ದೇವರು ಆ ದೇಶದ ಮೇಲೆ ಕಳುಹಿಸಿದರು. ನಾವು ಅದನ್ನು ಸಾಮಾನ್ಯವಾಗಿ ಓದಿದರೆ ಅದು ಸಾಮಾನ್ಯವಾಗಿರುತ್ತೆ. ಬಟ್ ಆ ಬಾಧೆಗಳ ಅರ್ಥವನ್ನು ನಾವು ಆ ಕಾಂಟೆಕ್ಸ್ಟ್ ಅಲ್ಲಿ, ಹಿನ್ನೆಲೆಯಲ್ಲಿ ನಾವು ಓದಿದರೆ ಎಷ್ಟು ಮಹೋನ್ನತ ದೇವನು, ಸರ್ವಶಕ್ತನು, ಸಾರ್ವಭೌಮ, ಸರ್ವವನ್ನು ನಿಯಂತ್ರಿಸುವ ದೇವರು, ಯಾವುದು ರೀತಿಯಲ್ಲಿ ಹೀರೋಯಿಸಮ್ ಅನ್ನು ದೇವರು ಅಲ್ಲಿ ತೋರಿಸ್ತಾರೆ ಎಂದು ನಾವು ಒಂಚೂರು ನೋಡೋಣ. ಹಲ್ಲೆಲೂಯಾ. ಮೊದಲನೇಯಾಗಿ ಬಂದ ಬಾಧೆ ಏನು? ನೀರು ರಕ್ತವಾಯಿತು. ಅದರಲ್ಲಿ ಒಂದು ವಾಕ್ಯವನ್ನು ಓದಿರಿ. ವಿಮೋಚನಕಾಂಡ ಅಧ್ಯಾಯ 12. ವಿಮೋಚನಕಾಂಡ ಅಧ್ಯಾಯ 12. ಐಗುಪ್ತ ದೇಶ
ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ಐಗುಪ್ತು ದೇಶದ ಸಮಸ್ತ ದೇವತೆಗಳಿಗೂ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. 10 ಬಾಧೆಗಳು, 10 ದೇವತೆಗಳು, 10 ದೇವರುಗಳ ಮೇಲೆ ಬಂದ ಬಾಧೆಗಳೇ. ಮೊದಲನೇದಾಗಿ ನೈಲ್ ನದಿ, ಆ ಒಂದು ನೈಲ್ ನದಿ ದೇವರನ್ನು ಹಬ್ಬಿ ಎಂದು ಕರೀತಾರೆ. ಹಬ್ಬಿ ನೈಲ್ ನದಿಯನ್ನು ಇನ್ನೊಂದು ರೀತಿಯಲ್ಲಿ ಕರೀತಾರೆ ಜೀವ ನದಿ. ಅದು ಏನು ನದಿ? ಜೀವ ನದಿ, ಬಹಳ ಸಮೃದ್ಧಿಯನ್ನು ಕೊಡುವಂತ ನದಿ. ಆಮೇಲೆ ನಮ್ಮ ಶರೀರದಲ್ಲಿ ರಕ್ತ ಇಲ್ಲದೆ ನಾವು ಬದುಕೋದಕ್ಕೆ ಆಗಲ್ಲ. ಅದೇ ರೀತಿಯಲ್ಲಿ ದ ಬ್ಲಡ್ ಆಫ್ ಈಜಿಪ್ಟ್, ದ ಬ್ಲಡ್ ಆಫ್ ಈಜಿಪ್ಟ್ ಎಂದು ಕರೀತಾರೆ. ಅದಕ್ಕೆ ದೇವರ ಅಲ್ಲೇ ಹೊಡಿದ್ರು, ಬ್ಲಡ್ ಆಫ್ ಈಜಿಪ್ಟ್. ಸರಿ, ಎಲ್ಲ ನದಿಯಲ್ಲಿರೋ ಎಲ್ಲ ನೀರು ಬ್ಲಡ್ ಆಫ್ ಈಜಿಪ್ಟ್, ರಕ್ತವಾಗಲಿ ಎಂದು ಹೊಡಿದ್ರು. ಅದೇ ಅದಕ್ಕೆ ಕಾರಣ. ನೀವು ಯಾಕೆ ಅದು ರಕ್ತವಾಗಿ ಮಾಡಿದರು? ಒಂದು ಒಳ್ಳೆ ಜ್ಯೂಸಾಗಿ ಮಾಡಿದರೆ ಕುಡಿಬೋದಲ್ಲ, ಹಂಗಿಲ್ಲ. ರಕ್ತವಾಗಿ ಅವ್ರು ಮಾಡಿದ ಕಾರಣ ಏನಂತಾರೆ, ಅವ್ರು ಹೇಳಿದರು ಬ್ಲಡ್ ಆಫ್ ಈಜಿಪ್ಟ್ ಇಸ್ ನೈಲ್. ಹೌದಾ? ಬ್ಲಡ್ ಆಗಲಿ, ಯಾರು ಕುಡಿಯೋಕ್ಕಾಗಲ್ಲ. ಸಾಮಾನ್ಯವಾಗಿ ನಮ್ಮ ನೀರು ಚೆನ್ನಾಗಿಲ್ಲ, ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ಕೂಡ ನಾವು ಕುಡಿಯೋಕ್ಕಾಗತ್ತಾ? ಈ ಒಂದು 5 ರೂಪೀಸ್ ಕಾಯಿನ್ ಹಾಕ್ತಿರಲ್ಲ, ನೀವು ಒಂದು ಕಡೆ ಕೆಲವೊಂದು ಜಾಗದಲ್ಲಿ ಸರಿಯಾಗಿ ಅದು ಫಿಲ್ಟರ್ ಆಗೋದೇ ಇಲ್ಲ. 5 ರೂಪಾಯಿ ಹಾಕಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಮನೆಯಲ್ಲಿ ಒಂದ್ಸಲ ನಾನು ಒಂದು ಬಾಟಲ್ ತೊಗೊಂಡು ಹಾಕಿದೆ. ನಮ್ಮದು ಫಿಲ್ಟ್ರಲ್ಲಿ ಇಲ್ಲಿ 2-3 ನೀರು ಸೇರಿ ಬರೋದ್ರಿಂದ ಈ ಫಿಲ್ಟರ್ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ಇರುತ್ತೆ. ಸರಿ, ಒಂದು ಕಡೆಯಿಂದ ನೀರು ತಂದು ತರಿಸಿ ನಾವು ಕುಡಿಯೋಣ ಅಂದರೆ ಅಲ್ಲಿ ಏನಾಯಿತು, ಒಂದು ದಿವಸ ನೀರು ಚೆನ್ನಾಗಿಲ್ಲ, ಒಂದು ದಿವಸ ನೀರು ಬದಲಾಯಿತು, ನಮ್ಮ ಶರೀರ ಗಟ್ಟೋಯ್ತು, ಎಲ್ಲರಿಗೂ ನೆಗಡಿ ಬಂತು. ಸೊ ನೀರಲ್ಲಿ ಸ್ವಲ್ಪ ಬದಲಾವಣೆ ಬಂದರೆ ಅಷ್ಟೇ, ನೀರೆಲ್ಲ ರಕ್ತವಾಗಿಬಿಟ್ರೆ ಮೊದಲು ಕುಡಿಯೋಕ್ಕಾಗಲ್ಲ. ಎರಡನೇದಾಗಿ ವಾಸನೆ ಬರುತ್ತೆ, ಅಲ್ಲಿರುವ ಜೀವ ಎಲ್ಲ ಏನಾಗುತ್ತೆ, ಸತ್ತೋಗಿಬಿಡುತ್ತೆ. ಮೀನು ಎಲ್ಲ ಸತ್ತೋಗಿಬಿಡುತ್ತೆ. ನೀರು ಇಲ್ಲದಿದ್ದರೆ ಬದುಕೋದಕ್ಕೆ ಆಗಲ್ಲ. ಆ ಒಂದು ಪರಿಸ್ಥಿತಿ ಅಲ್ಲಿ ದೇವರು ತನ್ನನ್ನು ತೋರಿಸ್ತಾರೆ, ನಾನೇ ಎಲ್ಲ ಮೇಲೆ ದೇವರಾಗಿದ್ದೇನೆ, ನೀರನ್ನು ಸೃಷ್ಟಿ ಮಾಡಿದವನು ನಾನೇ. ಈ ಲೋಕದಲ್ಲಿ ಇರುವ ಎಲ್ಲ ನೀರನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? ನಮ್ಮ ದೇವರೇ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ತೋರಿಸ್ತಾರೆ, ಇದ ಮೇಲೆ ಅಧಿಕಾರ ನನಗುಂಟು ಎಂದು ಅಲ್ಲಿ ಮೊದಲು ತೋರಿಸಿ, ಅಲ್ಲಿರುವ ಮೊದಲು ಆ ದೇವರಾಗಿದ್ದ ಹಬ್ಬಿಯನ್ನು ಹೊಡೆದು ಮುಗಿಸಿದರು. ಎರಡನೇದಾಗಿ ಬಂದ ಬಾಧೆ ಏನು? ಕಪ್ಪೆಗಳು. ಈ ಕಪ್ಪೆಗಳು ಬರುವಾಗ ಅಲ್ಲಿ ಈ ಕಪ್ಪೆಗಳ ಬಗ್ಗೆ ನೀವು ಓದುವಾಗ, ನಾನು ಅದು ಹಿಸ್ಟ್ರಿಯಲ್ಲಿ ಓದಿದೆ, ಅದು ಒಂದು ದೇವರು, ಗಾಡಸ್ ಆಫ್ ಫರ್ಟಿಲಿಟಿ ಅಂಡ್ ಚೈಲ್ಡ್ ಬರ್ತ್, ಮಗುವನ್ನು ಕೊಡುವುದು. ಅದಕ್ಕೆ ವಿರೋಧವಾಗಿ ಯಾರಾದರೂ ಏನಾದರೂ ಮಾಡಿಬಿಟ್ರೆ ಅವರಿಗೆ ಪುತ್ರ ಸಂತಾನವೇ ಇರುವುದಿಲ್ಲ. ಆ ಒಂದು ರೀತಿಯಲ್ಲಿ ಅವರು ಅದು ಕಪ್ಪೆಗೆ ಹೆದರಿ ಕಪ್ಪೆ ದೇವರನ್ನು ಆರಾಧಿಸುವವರಾಗಿದ್ದರು. ಇವತ್ತು ಈ ಕಪ್ಪೆಗಳು ಎಲ್ಲ ಎಲ್ಲಿ ಬಂತು? ಮನೆ ಒಳಗಡೆ, ಅರಣ್ಮನೆ ಒಳಗಡೆ. ಇವ್ರು ದೇವರನ್ನು ತುಳಿತಾರ, ಕಾಲು ಒಳಗೆಲ್ಲ ಓಡ್ತೆ ಈ ಕಡೆ ಆ ಕಡೆ, ಅವರಿಗೆ ಏನು ಮಾಡೋಕ್ಕಾಗಲ್ಲ. ಕಪ್ಪೆಗಳನ್ನು ದೇವರಿಂದ ಸನ್ಮಾನ ಕೊಟ್ಟವರು, ಕಪ್ಪೆಗಳವ್ರಿಗೆ ಅಸಹ್ಯವಾಯಿತು, ಅದು ವಾಸನೆ ಹೊತ್ತು ದೂರ ದೂರ ಹೋಗುವಂತ ಹೇಳುವಷ್ಟು ಆಯಿತು. ಆ ರೀತಿಯಲ್ಲಿ ದೇವರು ಎರಡನೇದಾಗಿದ್ದ ಆ ಒಂದು ದೇವರ ಮೇಲೆ ಶಿಕ್ಷೆಯನ್ನು, ಆ ದಂಡನೆಯನ್ನು ನಾವು ತಂದದನ್ನು ನೋಡ್ತೇವೆ. ಮೂರನೇದಾಗಿ ಬಂದದ್ದು ಏನು? ಓದಿ, ಅದನ್ನು ಓದುವ. ಏನು ಮುಂತಾದ ಹುಳುಗಳು ಕಾಟ ಉಂಟಾದವು. ಓದು. ತರುವಾಯ ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ ನಿನ್ನ ಕೋಲನ್ನು ಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಐಗುಪ್ತ ದೇಶದಲ್ಲೆಲ್ಲ ಧೂಳು ಹೇನುಗಳು ಆಗುವುದು ಎಂದು ಹೇಳುವಂದನು. ಅವರು ಹಾಗೆಯೇ ಮಾಡಿದರು. ಆರೋನನು ಕೋಲನ್ನು ಹಿಡಿಕೊಂಡು ಕೈಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಮನುಷ್ಯರ ಮೇಲೆಯೋ ಪಶುಗಳ ಮೇಲೆಯೋ ಹೇನುಗಳು ಬಂದವು. ಐಗುಪ್ತ ದೇಶದಲ್ಲೆಲ್ಲ ಭೂಮಿಯಲ್ಲಿರುವ ಧೂಳು ಹೇನುಗಳಾಯಿತು. ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆಯೇ ಹೇನುಗಳನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನ ಮಾಡಿದಾಗ್ಯೂ ಆಗದೆ ಹೋಯಿತು. ಆ ಹೇನುಗಳು ಮನುಷ್ಯರ ಮೇಲೆಯೋ ಪಶುಗಳ ಮೇಲೆಯೋ ಇದ್ದವು. ಆಗ ಆ ಜೋಯಿಸರು, ಇದು ದೇವರ ಕೈ ಕೆಲಸವೇ ಸರಿ ಎಂದು ಫರೋಹನಿಗೆ ಹೇಳಿದರು. ಆದರೂ ಹೇನಿಗೆ ಅಲ್ಲಿ ಇರೋ ದೇವರ ಹೆಸರು ಗೆಬ್, ಅದೇ ಹೆಕ್ಕೊತ್ ಫ್ರಾಕ್ಸ್ಗೆ, ಇದು ಹೇಳುಗಳಿಗೆ ಗೆಬ್ ಬಂದು, ಅದು ಧೂಳಿಗೆ ದೇವರು, ಭೂಮಿಗೂ ಧೂಳಿಗೂ ದೇವರಾಗಿರೋದು. ಭೂಮಿಯಲ್ಲಿ ತಾನೇ ಬೆಳೆ ಬರುತ್ತೆ. ಸೊ ಈ ಧೂಳು ಮೇಲೆಯೂ ಈ ಭೂಮಿಯ ಮೇಲೆಯೂ ದೇವರಾಗಿ ಇರುವುದೇ ಇದು ಹೇಣುಗಳು. ಅದನ್ನೇ ದೇವರು ಏನ್ ಮಾಡ್ತಾರೆ ಇವತ್ತು? ಅದೆಲ್ಲ ಏನಿಲ್ಲ, ನಾನೇ ಅದ ಮೇಲೆ ಅಧಿಕಾರಿ, ಸರ್ವಾಧಿಕಾರಿ, ಸರ್ವೋಪಮ ಎಂದು ತೋರಿಸಿ ಧೂಳಿನಿಂದ ದೇವರು ಏನ್ ಮಾಡ್ತಾರೆ? ಹೇಣುಗಳನ್ನು ಬರುವಂಗೆ ಮಾಡ್ತಾರೆ. ಅದು ಅವರಿಗೆ ಬಹಳ ಹಿಂಸೆಗಳನ್ನು ಕೊಡುವಂಥದ್ದಾಗಿರುತ್ತೆ. ಅಲ್ಲಿ ಒಂದು ಬಹಳ ಪ್ರಾಮುಖ್ಯವಾದ ಒಂದು ಕಾರ್ಯವನ್ನು ಪ್ರಾರಂಭಿಸ್ತಾರೆ. 23ನೇ ವಾಕ್ಯ ಓದಿ.
22 ಓದಿಬಿಡಿ, 22 ಕೊಡಿ. ಆದರೆ ನನ್ನನ್ನೇ ಭೂಲೋಕದಲ್ಲಿ ಆಳುವ ಯೆಹೋವನು ಎಂದು, ನನ್ನನ್ನೇ ಭೂಲೋಕದಲ್ಲಿ ಆಳುವ ಯೆಹೋವನು ಎಂದು ನೀನು ತಿಳುಕೊಳ್ಳುವಂತೆ ನಾನು ಹ್ಮ್. ಆ ದಿನದಲ್ಲಿ ನನ್ನ ಜನರು ವಾಸವಾಗಿರುವ ಗೋಷೆನ್ ಸೀಮೆಯನ್ನು ವಿಶೇಷಿಸುವೆನು. ಹ್ಮ್. ಅಲ್ಲಿ ಆ ಕಾಟವಿರುವುದಿಲ್ಲ. ಹ್ಮ್. ನನ್ನ ಜನಕ್ಕೂ ನಿನ್ನ ಜನಕ್ಕೂ ವ್ಯತ್ಯಾಸ ಮಾಡುವೆನು. ಹ್ಮ್. ನಾಳೆಯೇ ಈ ಮಹತ್ ಕಾರ್ಯ ಉಂಟಾಗುವುದು ಅನ್ನಬೇಕೆಂದು ಹೇಳಿದನು. ಹಲ್ಲೆಲೂಯಾ. ಈ ರೀತಿಯಲ್ಲಿ ದೇವರು ಗೋಷನಲ್ಲಿ ಬದುಕುತ್ತಾ ಇರುವ ಜನರ ಮೇಲೆ ಬಾಧೆಗಳು ಬಂದಿಲ್ಲ, ಐಗುಪ್ತ ದೇಶದಲ್ಲಿ ಬದುಕುತ್ತಾ ಇರುವ ಜನರ ಮೇಲೆ ಮಾತ್ರ ಬಾಧೆ ಬಂತು. ಅವರು ಅದನ್ನು ಏನ್ ಮಾಡ್ತಾರೆ, ಕರೆಕ್ಟಾಗಿ ಈ ಸ್ಥಳದಲ್ಲಿ ನೀವು ಕೂಡ ನೋಡಬಹುದು. ನಮ್ದು ವಿಜಯನಗರಲ್ಲಿ ಮಳೆ ಬೀಳುವಾಗ ಸಿಟಿಯಲ್ಲಿ ಮಳೆ ಇರಲಿಲ್ಲ. ಕೆಲವು ಸಾರಿ ಸಿಟಿಯಲ್ಲಿ ಮಳೆ ಬಿದ್ದಿರುತ್ತೆ, ವಿಜಯನಗರಲ್ಲಿ ಮಳೆ ಇರಲ್ಲ. ನಾವು ಅಲ್ಲಿ ಕೋಟ್ ಹಾಕಿಕೊಂಡು ಹೋಗಿ ಮಳೆ ಬೀಳುತ್ತೆ, ಅಲ್ಲಿ ಹೋದ್ರೆ ಫುಲ್ಲು ಒಣಗಿ ಹೋಗಿರುತ್ತೆ. ಹಾಗಾದ್ರೆ ಆ ಟೆರಿಟರಿಗಳಲ್ಲಿ ಕೂಡ ಇಲ್ಲಿ ಸರ್ವವನ್ನು ನಿಯಂತ್ರಿಸುವರು ಯಾರು? ನಮ್ಮ ದೇವರೇ ಸರ್ವವನ್ನು ನಿಯಂತ್ರಿಸ್ತಾರೆ. ಕೆಲವು ಸಾರಿ ಈ ರೀತಿಯೆಲ್ಲ ಬಂದ್ರೆ ನೀವು ಮನೆ ಒಳಗಡೆಲ್ಲ ಇರೋದಕ್ಕಾಗಲ್ಲ. ನಾನು ಒಂದ್ಸಾರಿ ಕೇರಳಲ್ಲಿ ಇರುವಾಗ, ಕೇರಳದಲ್ಲಿ ರಾತ್ರಿ ಸ್ಯಾಮ್ ತುಂಬ ಚಿಕ್ಕ ಹುಡುಗ, ಮನೆಯಲ್ಲಿ ಮೇಲೆ ಎಲ್ಲ ಸ್ವಲ್ಪ ಓಪನ್ ಇತ್ತು, ಅದೆಲ್ಲ ಕ್ಲೋಸ್ ಮಾಡದೆ ಬಿಟ್ಟಿದ್ದಾರೆ. ಒಂದು ಈಸಲದ ಹೇಳ್ತಾರೆ, ಅದು ಏನೊಂದು ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ. ಒಂದು ರಾತ್ರಿ ಒಂದು 2,000-3,000 ಅದು ಮನೆ ಒಳಗಡೆ ನುಗ್ಗಿ ಬಂದಿತ್ತು. ನಾನೇ ಹೆದರಿಬಿಟ್ಟೆ. ಲೈಟನ್ನು ಆಫ್ ಮಾಡಿ ಬಿಟ್ಟಿದ್ದಾರೆ, ಆದರೂ ಕೂಡ ಸಣ್ಣ ಏನಾದರೂ ಒಂದು ಲೈಟ್ ಇದ್ರೂ ಕೂಡ ಅದ ಮೇಲೆ ಕೂತಿತ್ತು. ಮನೆ ಒಳಗಡೆ ಎಲ್ಲ ತುಂಬಿತ್ತು. ಬೈಬಲ್ ಕಾಲೇಜಲ್ಲಿ ಓದ್ತಾ ಇರುವಾಗ ಆವಾಗ ನನಗೆ ನೆನಪಿಗೆ ಬಂತು, ಈ ಐಗುಪ್ತ ದೇಶದಲ್ಲಿ ಬಾಧೆ ಬಂದರೆ ಹೆಂಗೆ. ಆಮೇಲೆ ನಾನು ಸ್ಯಾಮನ್ನು ಒಂದು ರೂಮಲ್ಲಿ ಹಾಕ್ಬಿಟ್ಟು ಇದೆಲ್ಲ ಲೈಟೆಲ್ಲ ಆಫ್ ಮಾಡಿ ಅದೆಲ್ಲ ಸತ್ತು ಬಿತ್ತು. 10 ನಿಮಿಷದಲ್ಲಿ ಎಲ್ಲ ಸತ್ತು ಬಿತ್ತು. ಅಷ್ಟೇ ಆಯಿತು. ಒಂದು ನಮ್ಮನ್ನು ಕಚ್ಚದೇ ಇರುವ ವಿಷಗುಣಗಳು ಇಲ್ಲದೆ ಇರುವುದೇ ನಮಗೆ ತುಂಬ ಟೆನ್ಷನ್ ಕೊಟ್ಟಿದ್ದು. ನನಗೆ ಆ ರಾತ್ರಿ ನನಗೆ ನಿದ್ರೆ ಬಂದಿಲ್ಲ. ಅದೆಲ್ಲ ಗೂಡಿಸಿ ಹೊರಗಡೆ ಹಾಕಿದೆ, ಮನೆಯೆಲ್ಲ ವಾಸನೆ. ಹಾಗೆ ಇರುವಾಗ ಈ ಥರ ಹೇಣುಗಳು, ಇನ್ಸೆಕ್ಟ್ಸು, ಅದು ವಿಷ ಜಂತುಗಳೆಲ್ಲ ಹೆಚ್ಚಾಗಿ ಬಂದರೆ ಹೆಂಗೆ ಭಯಂಕರವಾಗಿರುತ್ತೆ. ಇಸ್ರೇಲ್ ದೇಶದಲ್ಲಿ ಕೂಡ ಮಧ್ಯದಲ್ಲಿ ಆ ರೀತಿಯಲ್ಲಿ ಬಂತು ಅಂತ ಹೇಳ್ತಾರೆ. ಇದು ದೇವರ ಕೈಕಲಸ. ದೇವರು ನಮ್ಮನ್ನು ಕಾಪಾಡ್ತಾರೆ. ಲೋಕದಲ್ಲಿ ಎಷ್ಟೋ ಬಾಧೆಗಳು ಬರುತ್ತೆ, ಎಷ್ಟೋ ಕಷ್ಟಗಳು ಬರುತ್ತೆ. ಕೆಲವೊಂದು ಕಾರ್ಯಗಳೆಲ್ಲ ನೀವು ನೋಡಿದರೆ ಒಂದೊಂದು ದೇಶದಲ್ಲಿ ನಡೆಯುವ, ಅಯ್ಯೋ ನಮ್ಮ ದೇಶದಲ್ಲಿ ಬಂದುಬಿಡುತ್ತೋ, ಇಲ್ಲ ನಮ್ಮ ಮನೆಗೆ ಬಂದುಬಿಡುತ್ತೋ, ನಾವು ಭಯ ಪಡ್ತೇವೆ. ಬಟ್ ಕ್ರೈಸ್ತರನ್ನು ದೇವರು ರಕ್ತ ಕೋಟೆ ಒಳಗಡೆ ಮರೆಮಾಚಿ ಏನು ಮಾಡ್ತಾರೆ, ಕಾಪಾಡ್ತಾರೆ. ನೋಡ್ರಿ, ಗೋಷನಲ್ಲಿ ಇರುವರು ಸಮಾಧಾನಕರವಾಗಿ, ಅವ್ರಿಗೆ ಏನು ಬಾಧೆ ಇಲ್ಲದೆ ಬದುಕುತ್ತಾರೆ. ಈ ವ್ಯತ್ಯಾಸ ಏನು? ದೇವರು ಮೊದಲು ಯಾರು ತೋರಿಸ್ತಾರೆ? ಐಗುಪ್ತ ದೇಶದಲ್ಲಿ ಇರುವವರಿಗೆ ಅಲ್ಲ, ಮೊದಲು ಸೊಕ್ಕಿಯ ಜನರಿಗೆ. ವಿ ಆರ್ ಲ್ಯಾಂಡಿಂಗ್. ನಾವು ಅದನ್ನು ಕಲಿತುಕೊಳ್ಳಬೇಕು. ಪೌಲನು ಹೇಳ್ತಾನೆಲ್ಲ, ನಾವು ಸಭೆಗೆ ಬರುವುದು ಯಾಕೆ? ದೇವರ ಜ್ಞಾನವನ್ನು ನಾವು ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಕಲಿತುಕೊಳ್ಳಬೇಕು. ಅವ್ರು ಎಂಥವರು, ಅವ್ರು ಏನು ಮಾಡೋ ಶಕ್ತನು, ಅವರ ಸ್ವಭಾವಗಳು ಏನು, ಅವ್ರು ಏನು ಬಯಸುತ್ತಾರೆ, ಅವ್ರು ಏನು ಬಯಸುವುದಿಲ್ಲ, ಇದೆಲ್ಲ ನಾವು ಅವರ ಇತಿಹಾಸವನ್ನು, ಲೋಕದಲ್ಲಿ ಮಾಡಿರುವ ಎಲ್ಲ ಕಾರ್ಯಗಳನ್ನು ಸತ್ಯವೇದದಲ್ಲಿ ಧ್ಯಾನಿಸುವಾಗ, ಅವ್ರು ಎಂಥವ್ರನ್ನು ಗೊತ್ತಾಗುವಾಗಲೇ ಅವರ ಮೇಲೆ ನಂಬಿಕೆ ನಮಗೆ ಹೆಚ್ಚಾಗುತ್ತದೆ. ಬೈಬಲನ್ನು ಓದಿರಿ, ನೀವು ಯಾಕೆ ಹೇಳ್ತೇವೆ? ನೀವು ಬೈಬಲ್ ತಿಳ್ಕೊಳ್ಳುವಾಗ ನಿಮಗೆ ನಂಬಿಕೆ ಹೆಚ್ಚಾಗುತ್ತದೆ. ನೀವು ಪರಿಶುದ್ಧತೆಯಲ್ಲಿ ಮುಂದೆ ಹೋಗಿರಿ, ಪ್ರೀತಿಯನ್ನು ಹೆಚ್ಚಾಗಿ ತೋರಿಸುವಿರಿ. ದೇವರು ಏನು ಬಯಸ್ತಾರೆ, ಏನು ಬಯಸ್ತಿಲ್ಲ, ಇದು ಎರಡು ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತದೆ. ನೀವು ದೇವರು ಇಷ್ಟಪಡೋದನ್ನು ಆರಿಸಿಕೊಳ್ಳುವಿರಿ, ದೇವರು ಬೇಡ ಅಂದಿರುವುದನ್ನು ನೀವು ಬಿಡುವಾಗ ನೀವು ಆತ್ಯಾತ್ಮಿಕ ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದುವಿರಿ. ಇಲ್ಲಿ ಕೂಡ ನೀವು ನೋಡಿರಿ, ಐಗುಪ್ತ ದೇಶದಲ್ಲಿ ಇರುವವರಿಗೆ ಒಂದು ಕಡೆ ಪಾಠವನ್ನು ಹೇಳಿಕೊಡ್ತಾರೆ, ಇನ್ನೊಂದು ಕಡೆ 430 ವರ್ಷ ದಾಸತ್ವದಲ್ಲಿ ಇರುವವರಿಗೆ ಈ ಅಬ್ರಹಾಂ, ಈಸಾಕ್, ಯಾಕೋಬನ ಜೀವನದಲ್ಲಿ ಮಾಡಿರೋದೆಲ್ಲ ಜ್ಞಾಪಕದಲ್ಲಿ ಬರಲ್ಲ. ಅವರು ಕಣ್ಣು ಮುಂದೆ ಅದ್ಭುತಗಳನ್ನು ಮಾಡಿ ತೋರಿಸ್ತಾರೆ. ಹಲ್ಲೆಲೂಯಾ. ನಾನೇ ಸಾರ್ವಭೌಮ ದೇವರು, ನಾನೇ ಸರ್ವವನ್ನು ನಿಯಂತ್ರಿಸ್ತೇನೆ. ಒಂದೊಂದು ದೇವರುಗಳ ಮೇಲೆ ದೇವರು ಅವರು ಕೊಡ್ತಾರೆ. ನೆಕ್ಸ್ಟ್ ಬಂದದೇನು? ಶರೀರದಲ್ಲಿ ಹುಣ್ಣು ಬೊಕ್ಕೆಗಳು, ದನಗಳಿಗೆ ವ್ಯಾಧಿ. ತರುವಾಯ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದ್ರೆ, ನೀನು ಫರೋಹನ ಬಳಿಗೆ ಹೋಗಿ ಅವನಿಗೆ, ಇಬ್ರಿಯರ ದೇವರಾದ ಯೆಹೋವನು ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂಬುದಾಗಿ ಹೇಳಿದ್ದಾನಷ್ಟೇ. ನೀನು ಅವರಿಗೆ ಅಪ್ಪಣೆ ಕೊಡದೆ ಇನ್ನೂ ಅವರನ್ನು ತಡೆದರೆ, ಯೆಹೋವನು ಅಡವಿಯಲ್ಲಿರುವ ನಿನ್ನ ಎಲ್ಲಾ ಪಶುಗಳಿಗೂ, ಕುದುರೆ, ಕತ್ತೆ, ಒಂಟೆ, ದನ, ಕುರಿ, ಆಡು ಇವೆಲ್ಲವುಗಳಿಗೂ ವಿರೋಧವಾಗಿ ತನ್ನ ಕೈಯೆತ್ತಿ ಘೋರ ವ್ಯಾಧಿಯನ್ನು ಉಂಟು ಮಾಡುವೆನೆಂದು ತಿಳ್ಕೊ. ದನ ಕುರಿಗಳ ದೇವರು ಇದು ಅಥೋರ್. ಮೊದಲು ಫ್ಲೈಸ್ ಇದ್ದ ದೇವರು ಕೆಪ್ರಿ. ಇದೆಲ್ಲ ಮೇಲೆ ದೇವರು ಏನ್ ಮಾಡ್ತಾರೆ? ದಂಡನೆ ತರ್ತಾರೆ. ದನ ಕುರಿಗಳನ್ನು ಕಾಯುವ ದೇವರು. ನೀವು ಕಾಲದಲ್ಲಿ ಕೂಡ ನೀವು ನೋಡಿದರೆ ಈ
ಸಂಕ್ರಾಂತಿ ಅದು ಇದು ಅಂತ ಬರುತ್ತೆ. ತಮಿಳ್ನಾಡಲ್ಲಿ ಪೊಂಗಲ್, ಆಮೇಲೆ ಮಾಟ್ಟು ಪೊಂಗಲ್, ಹಿಂಗೆಲ್ಲ ಮಾಡ್ತಾರೆ. ಅದಕ್ಕೆ ಹಸುಗಳಿಗೆ ಏನು ಮಾಡ್ತಾರೆ, ಪೂಜೆ ಮಾಡಿ ಆದಮೇಲೆ ಚಂದನ ಕುಂಕುಮ ಎಲ್ಲ ಹಾಕಿ ಅದಕ್ಕೋಸ್ಕರ ಒಂದು ಪೂಜೆ. ಒಂದೊಂದು ಕಾರ್ಯಕ್ಕೂ ಒಂದೊಂದು ದೇವರಿದ್ದಾರೆ, ಅವರಿಗೆ ಪೂಜೆ ಮಾಡಬೇಕು. ಸೊ ಅದೇ ರೀತಿಯಲ್ಲಿ ನೀವು ಐಗುಪ್ತ ದೇಶದಲ್ಲಿ ನೋಡಬೇಕು, ಇಲ್ಲಿ ದನ ಕುರಿಗಳಿಗೆ ದೇವರು ಇವರು. ಈ ದನ ಕುರಿಗಳನ್ನು ಕಾಯುವುದು ಇವತ್ತು ಕಾಯ್ತಾ ಇಲ್ಲ. ದೇವರು ಏನ್ ತೋರಿಸ್ತಾರೆ, ನೀವು ಆರಾಧಿಸುವ ದೇವರು ನಿಮ್ಮನ್ನು ಕಾಪಾಡೋಕೆ ಶಕ್ತನಲ್ಲ, ನಾನೇ ಇವುಗಳನ್ನು ಸೃಷ್ಟಿ ಮಾಡಿ ಕಾಯ್ತೇನೆ ಎಂದು ಅಲ್ಲಿ ತೋರಿಸ್ತಾರೆ. ಮುಂದೆ ಓದು ಅದರಲ್ಲಿ ಇಸ್ರಾಯೇಲರ ಪಶುಗಳಿಗೂ ಐಗುಪ್ತರ ಪಶುಗಳಿಗೂ ಆತನು ವ್ಯತ್ಯಾಸ ಮಾಡುವನು. ಹಲ್ಲೆಲೂಯಾ. ಇಸ್ರಾಯೇಲ ಪಶುಗಳಿಗೂ ಐಗುಪ್ತರ ಪಶುಗಳಿಗೂ ಆತನು ವ್ಯತ್ಯಾಸ ಮಾಡುವನು. ಹಲ್ಲೆಲೂಯಾ. ಮುಂದೆ ಇಸ್ರಾಯೇಲರಿಗಿರುವ ಪಶುಗಳಲ್ಲಿ ಒಂದೂ ಸಾಯುವುದಿಲ್ಲವೆಂದು ಹೇಳಬೇಕು. ಇದಲ್ಲದೆ ಯೆಹೋವನು ಕಾಲವನ್ನು ನಿರ್ಣಯಿಸಿ ನಾಳೆಯೇ ಈ ಕಾರ್ಯವನ್ನು ನಡೆಸುವೆನು ಎಂದು ಹೇಳಿದನು. 6ನೇ ವಾಕ್ಯ. ಮಾರನೆಯ ದಿನ ಯೆಹೋವನು ಆ ಕಾರ್ಯ ಉಂಟಾಗುವಂತೆ ಮಾಡಿದನು. ಐಗುಪ್ತರ ಪಶುಗಳೆಲ್ಲ ಸಾಯುತ್ತಾ ಬಂದವು, ಇಸ್ರಾಯೇಲರ ಪಶುಗಳಲ್ಲಿ ಒಂದೂ ಸಾಯಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ನೋಡಿದರೆ ಗುಜರಾತ್ ಅಲ್ಲಿ ಸೋನ್ಗಢ್ ವಿಸ್ತಾರ, ನಾನು ಸೋನ್ಗಢ್ ಅಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಈ ಸೋನ್ಗಢ್ ಆ ಒಂದು ಏರಿಯಾ ಅಲ್ಲಿ ಬದುಕ್ತಾ ಇರುವ ವ್ಯವಸಾಯಿಗಳು ಅವ್ರಿಗೆ ಹೆಚ್ಚಾದ ಮಳೆ ಸಮೃದ್ಧಿಯನ್ನು ದೇವರು ಕೊಡ್ತಾ ಇದ್ದರು. ಹಲ್ಲೆಲೂಯಾ. ಅದೊಂದು ಆದಿವಾಸಿ ಬೆಲ್ಟ್ ಎಂದು ಕರೆಯುವರು. ಸೋನ್ಗಢ್ನಿಂದ ಮಹಾರಾಷ್ಟ್ರವರೆಗೆ ಇರೋದು ಗಾವಿದ್, ಬಿಲ್, ಚೌಧರಿ, ಈ ತರ ಆದಿವಾಸಿಗಳು ಬದುಕ್ತಾ ಇರುವ ಸ್ಥಳ. ಅಲ್ಲೇ ನಾವು 5 ವರ್ಷಗಳು ಆದಿವಾಸಿಗಳ ಮಧ್ಯದಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಆ ಒಂದು ಕಾಲದಲ್ಲಿ ನಾವು ನೋಡಿದ ಒಂದು ಬಹಳ ಆಶ್ಚರ್ಯವಾದ, ಅತ್ಯಾಶ್ಚರ್ಯ ಪಡುವಂತ ಒಂದು ಕಾರ್ಯ ಏನಂದರೆ, ಅಲ್ಲಿ ಸಮೃದ್ಧಿಗೆ ಕೊರತೆ ಇಲ್ಲ. ಒಂದು ಹಳ್ಳಿಯಲ್ಲಿ 2 ಚರ್ಚ್ ಕೂಡ ನೀವು ನೋಡಬಹುದು. ನಾವೇ ಅಲ್ಲಿ ಇರುವಾಗ 65 ಚರ್ಚಲ್ಲಿ ನಾನು ಸೇವೆ ಮಾಡಿದೆ, 1-2 ಅಲ್ಲ. ಮಹಾರಾಷ್ಟ್ರ ಬಾರ್ಡರ್ಲಿ ಹೋಗಿದೆ, ಕೆಲವು ಸಾರಿ ಮಹಾರಾಷ್ಟ್ರ ಬಾರ್ಡರ್ ಕ್ರಾಸ್ ಮಾಡಿ ಹೋಗ್ಬೇಕು ಬೈಕಲ್ಲಿ. ಅಲ್ಲಿ ಎಲ್ಲ ಬೆಟ್ಟಗಳು ಇರೋದು. ನೀವು ನೋಡಿದರೆ ಅಲ್ಲಿ ನಿಮಗೆ ಸಿಗುವ ಹಾಲು, ಅಮೂಲ್ ಸುಮೂಲೆಲ್ಲ ಅಲ್ಲಿರುತ್ತೆ. ಅಲ್ಲಿ ಸಿಗುವ ಹಾಲು, ಅಲ್ಲಿ ಸಿಗುವ ತರಕಾರಿ. ಈ ಕಾಲದಲ್ಲಿ ನಾವು ತರಕಾರಿಗೆ ಒಂದು ಇನ್ವೆಸ್ಟ್ಮೆಂಟ್ ಲೋನ್ ತಗೊಳ್ಬೇಕು, ಅಷ್ಟೆಲ್ಲ ಬೆಲೆ ಏರಿಕೆ ಬಂದಿದೆ. ಬಟ್ ಆ ಕಾಲದಲ್ಲಿ 50 ರೂಪಾಯಿ ಆದರೆ 1 ವಾರಕ್ಕೆ ಬೇಕಾಗಿರುವ ಎಲ್ಲ ತರಕಾರಿಯು ನಾನು ತಗೊಂಡು ಫ್ರಿಡ್ಜಲ್ಲಿ ಇಡಬೇಕು. ಬರೀ ಕ್ಯಾರೆಟ್ 5 ರೂಪೀಸ್, 10 ರೂಪೀಸ್, ಇವ್ರಿಗೆಲ್ಲ 7 ರೂಪೀಸ್ ಹಂಗೆ ಇತ್ತು. ಆ್ಯಪಲ್ ಒಂದು ಸೀಸನ್ ಬರುತ್ತೆ, ಈ ಒಂದು ದಾಳಿಂಬೆ, ಇದೆಲ್ಲ ಬರೀ 50 ರೂಪಾಯಿ, 40 ರೂಪಾಯಿ, ಅದಕ್ಕೆಲ್ಲ ಸಿಗುತ್ತೆ. ದೊಡ್ಡದಾಗಿ ಏನು ಖರ್ಚನೇ ಆಗಲ್ಲ. ಸಮೃದ್ಧಿಯನ್ನು ಕೊಟ್ಟಿದ್ದಾರೆ. ನಾರ್ತ್ ಗುಜರಾತಿಗೆ ನಾನು ಒಂದ್ಸಾರಿ ಹೋದೆ, ಸೇವೆಗೆ ಹೋದೆ. ಸುರೇಂದ್ರ ನಗರ್, ಅದು ಅಹಮದಾಬಾದ್ ತಾಂಡಿ ಹೋಗಬೇಕು. ಸುರೇಂದ್ರ ನಗರಲ್ಲಿ ಬರೀ ಮನೆಗಳೇ, ಒಂದು ಮರವನ್ನು ಕೂಡ ನೋಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಮಂದಿರಗಳಿತ್ತು, ಬಟ್ ಮರಗಳನ್ನು ನಾನು ಹೆಚ್ಚಾಗಿ ನೋಡಲಿಲ್ಲ. ಬರೀ ಕಾಂಕ್ರೀಟ್ ಕಟ್ಟಡಗಳು, ನೀರು ಇಲ್ಲ. ಬಟ್ ಅದೇ ಸಮಯದಲ್ಲಿ ಸೋನ್ಗಢ್ ಕೊನೆ ಭಾಗ ಗುಜರಾತಲ್ಲಿ ಬರೀ ಆದಿವಾಸಿಗಳು ಬದುಕ್ತಾ ಇರುವ ಸ್ಥಳದಲ್ಲಿ ಸಮೃದ್ಧಿಗೆ ಕೊರತೆ ಇಲ್ಲ. ಅಲ್ಲಿ ನಡೆದ ಅದ್ಭುತಗಳನ್ನು ಪುಸ್ತಕದಲ್ಲಿ ಬರೆಯಬೇಕು. ಸತ್ತವರು ಬದುಕಿ ಬಂದಿದ್ದಾರೆ ಕ್ರಿಸ್ತೇಸನ ಹೆಸರಲ್ಲಿ. ಹಲ್ಲೆಲೂಯಾ. ಅದು ನಾವು ಶ್ರೀಮಂತರು, ಈ ಜಾತಿ ಆ ಜಾತಿ ಎಂದು ಹೇಳಿಕೊಳ್ಳುವ ಆ ಒಂದು ವಾಕ್ಯ ಸಿಕ್ಕಿಲ್ಲ. ಬಟ್ ಅಲ್ಲಿ ದೀನರಾಗಿ, ಬಡವರಾಗಿ, ವ್ಯವಸಾಯವನ್ನು, ಮಳೆಯನ್ನು ನಂಬಿರುವ ಜನರು, ಅಪ್ಪ ತಂದೆ ಎಂದು ಅವರು ಕರೆದರಿಂದ ಆಕಾಶದಿಂದ ಮಳೆಯನ್ನು ಹೆಚ್ಚಾಗಿ ಕೊಟ್ಟು ದೇವರವನ್ನು ಆಶೀರ್ವದಿಸಿದರು. ಇವತ್ತು ನಾನು ಗುಜರಾತ್ ಆ ಸ್ಥಳಕ್ಕೆ ಹೋದರೆ ಎಲ್ಲರೂ ಇವತ್ತು ಫಸ್ಟ್ ಕಚ್ಚಾಗರ್, ಇವತ್ತು ಪಕ್ಕಾಗರ್ ಹಂಗೆ ಹೇಳೋದು. ಆ ಕಾಲದಲ್ಲಿ ಆ ಬ್ಯಾಂಬೂ ಸ್ಟಿಕ್ಕಲ್ಲಿ ಅವರು ಬ್ಯಾಂಬೂ ಸ್ಟಿಕ್ಕಲ್ಲಿ ಮನೆ ಕಟ್ಟಿಕೊಂಡಿದ್ದರು. ಸಭೆಗಳು ಹಂಗೆ ಇತ್ತು. ಇವತ್ತು ಎಲ್ಲ ದೊಡ್ಡ ದೊಡ್ಡ ಸಭೆಗಳು, ದೊಡ್ಡ ದೊಡ್ಡ ಮನೆಗಳು. ಇವತ್ತು ಕಾರು, ಹೌದು ಬೈಕ್ ಇತ್ತು, ಬದಿ ಇವತ್ತು ಎಲ್ಲರ ಪಾಸ್ಟರ್ಗಳು, ವಿಶ್ವಾಸಿಗಳ ಮನೆಯಲ್ಲಿ ಕೂಡ ಕಾರ್ ಇದೆ. ಹಲ್ಲೆಲೂಯಾ. ದೇವರು ಹೆಂಗೆ ಆ 50 ವರ್ಷದಲ್ಲಿ ಹೆಂಗೆ ದೇವರು ಆಶೀರ್ವದಿಸಿ ಗೊತ್ತಾ? ಬರೀ 50 ವರ್ಷ ಸುವಾರ್ತೆಯಲ್ಲಿ ನಾವೆಲ್ಲ ತುಂಬ ಸೆಂಚುರೀಸ್ ದೇವರನ್ನು ಹಿಂಬಾಲಿಸ್ತಾ ಬರ್ತಾ ಇದ್ದೇವೆ. ಬಟ್ ಆ ಒಂದು 50 ವರ್ಷದಲ್ಲಿ ಅವರಿಗೂ ಇವರಿಗೂ ಇರೋ ವ್ಯತ್ಯಾಸತೆಯನ್ನು ದೇವರು ತೋರಿಸಿಬಿಟ್ರು. ಹಲ್ಲೆಲೂಯಾ. ಕಷ್ಟ ಬರುವಾಗ ನಾನು ಹೇಳ್ತೇನೆ, ಇದೆಲ್ಲ ನಾನು ಪುಸ್ತಕದಲ್ಲಿ ಬರೀಬೋದು. ಒಬ್ಬ ಏಡ್ಸ್ ಪೇಷಂಟ್, ಯವ್ವನಸ್ಥ, ಒಂದು ಊರಲ್ಲಿ ನಾನು ಪ್ರಸಂಗ ಮಾಡ್ತಾ ಇದ್ದೆ. ಮುಗಿದೋದ ಮೇಲೆ ಬಂದು ನನ್ನ ಕಿವಿಯಲ್ಲಿ ಹೇಳಿದನು, ಸರ್ ನನಗೆ ಮದುವೆ ಫಿಕ್ಸ್ ಆಯಿತು, ಬಟ್ ಈ ಒಂದು ಪಾಪ ಮಾಡಿದ್ರಿಂದ ನನಗೆ ಹಿಂಗೆ ಸಮಸ್ಯೆ, ಏನು ಮಾಡೋದು ಗೊತ್ತಿಲ್ಲ.
ನಾನು ಅವ್ನು ಹೇಳ್ತಾ ಇರೋ ವೇಳೆ ಕೈ ಎತ್ತಿ ಪ್ರಾರ್ಥನೆ ಮಾಡೋದು ಪ್ರಾರಂಭಿಸ ಮುಂಚೆ ಪವಿತ್ರಾತ್ಮ ಅವನು ಇಲ್ಲಿಂದ 10 ಅಡಿ ದೂರದಿಗೆ ಎಸೆದುಬಿಟ್ಟರು. ಜಸ್ಟ್ ಕೈ ಎತ್ತಿ ಹಾಲೆಲೂಯ ಹೇಳುವಾಗಲೇ ಅವನ 10 ಅಡಿ ದೂರದಲ್ಲಿ ಅಲ್ಲಿ ಕೆಳಗಡೆ ಬಿದ್ದಿದ್ದು. ಅವನನ್ನು ದೇವರು ವಾಸಿ ಮಾಡಿದ್ರು. ಕಣ್ಣೀರಿಂದ ಬಂದರು. ಇವತ್ತು ನಾನು ಮನೆ ಮುಂದೆ ಅವಮಾನ, ಕುಟುಂಬದಲ್ಲಿ ಅವನ ಸಮಾಜದಲ್ಲಿ ಸೇರಿಸಿ ಅಲ್ಲೇ ವಾಸಿ ಮಾಡಿದರು. ನೆಕ್ಸ್ಟ್ ಮೀಟಿಂಗ್ ನಾನು ಕ್ರಿಸ್ಮಸ್ಗೆ ಹೋಗಿದ್ದೆ ಅದೇ ಊರಲ್ಲಿ. ಅವನು ಬಂದು ಸರ್ಟಿಫಿಕೇಟ್ ತೋರಿಸಿ ಒಂದೇ ವರ್ಷದಲ್ಲಿ ಮದುವೆ ಆಯಿತು. ದೇವರು ಎಷ್ಟು ಅದ್ಭುತವನ್ನು ಮಾಡೋರು ಗೊತ್ತಾ? ಇದರಿಂದ ಒಂದು ದೊಡ್ಡ ಕಾರ್ಯ. ಕೈ ಬತ್ತಿ ಕೂತಿದ್ದ 10th ಹುಡುಗಿ ಪರೀಕ್ಷೆ ಬರೆಯೋಕ್ಕಾಗಲ್ಲ, ಈ ರೈಟ್ ಹ್ಯಾಂಡ್ ಪ್ರಾರ್ಥನೆ ಮಾಡ್ತಾ ಇರುವಾಗ ಸರ್ಚರಿ ಬಿಡುಗಡೆ. ಅವಳು ಮುಂದೆ ಬಂದು ಎಲ್ಲರ ಮುಂದೆ ಕೈ ತೋರಿಸಿ ಅದೇ ದಿವಸದಲ್ಲಿ ಅಧ್ಯಕ್ಷರ ಕುಟುಂಬದಲ್ಲಿ ಮಗುಗೆ ಹೊಟ್ಟೆ ನೋವು, ಕೂತಾ ಇದ್ದಾಳೆ. ಒಂದು ಮೆಟ್ಟಡರ್ ವ್ಯಾನ್, ಅದು ಮೆಟ್ಟಡರ್ ವ್ಯಾನಲ್ಲಿ 15 ಜನರು ಕೂತಿದ್ದಾರೆ. ಅವಳನ್ನು ಮಧ್ಯದಲ್ಲಿ ಮಲಗಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಾನು ಪ್ರಭು ಚಮತ್ಕಾರ ಕರ್ತಾ है, ಪ್ರಭು ಚುಟ್ಕಾರ ದೇತಾ है, ಈ ರೀತಿಯಲ್ಲಿ ಪ್ರಸಂಗ ಮಾಡ್ತಾ ಇದ್ದೀನಿ. ಆ ವ್ಯಾನ್ ತಿರುಗಿ ಅವ್ರಂತೆ ನಮ್ಮ ಏರಿಯಾ ಒಳಗಡೆ ಬಂತು. ಅವರು ಧ್ವಜ, ನಮಗೆಲ್ಲ ಭಯ, ಅವ್ರು ಬಂದು ಏನಾದ್ರು ಸಮಸ್ಯೆ ಮಾಡ್ತಾರೋ ಅಂತ. ಬಟ್ ಅವರು ಬಂದು ಎಲ್ಲರೂ ಕೂತ್ಕೊಂಡ್ರು. ಈ ಮಗುನ ಎತ್ಕೊಂಡು ಬಂದರು. ನಮ್ಮ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ಪ್ರಾರ್ಥನೆ ಮಾಡಿ ಅಲ್ಲೇ ಬಿಡುಗಡೆ ಆಯಿತು. ಆ ಒಂದು ಕ್ರಿಸ್ಮಸ್ ಅಲ್ಲಿ ಅವ್ರು ಕೊಟ್ಟ ಆ ಒಂದು ಊಟ, ಅತಿಥಿ ಸತ್ಕಾರದಲ್ಲಿ ಅವರೆಲ್ಲ ಕೂತ್ಕೊಂಡು ಊಟ ಮಾಡಿದರು. ಹಾಸ್ಪಿಟ್ಲೇ ಹೋಗಿಲ್ಲ, ಮನೆಗೆ ಹೋಗಿ. ನಾನು ಡಾಕ್ಟರ್ಗೆ ಓದಿಲ್ಲ, ನೋಡಿ ದೇವರು ನಮಗೆ ನಮ್ಮ ಪ್ರಾರ್ಥನೆಗೆ ಏನ್ ಮಾಡ್ತಾರೆ, ಕೊಡ್ತಾರೆ. ಮಾಡೋದು ನಾವೆಲ್ಲ ಅವ್ರ ತಾನೇ ಮಾಡೋದು. ನಮ್ಗೆ ಬರೀ ಕಣ್ಣೀರಾಗಿ ಮಾಡುವ ಪ್ರಾರ್ಥನೆ. ಅವ್ರಿಗೂ ನಮಗಿರೋ ವ್ಯತ್ಯಾಸ. ಅವ್ರು ಡಾಕ್ಟರ್ ಕಡೆ ಓಡಬೇಕು, ಅವ್ರು ಕಷ್ಟಪಡಬೇಕು. ಬಟ್ ನಮ್ಮ ಹಂಗೆಲ್ಲ ಅಪ್ಪ ತಂದೆಯೇ ಸಹಾಯ ಮಾಡಿ ಅಂತ ಅಲ್ಲಿ ಬಿಡುಗಡೆ ಸಿಗುತ್ತೆ. ಅಲ್ಲೆಲ್ಲೂಯ್ಯ. ಎಷ್ಟು ಅದ್ಭುತಗಳು, ಇನ್ನೂ ಎಷ್ಟೋ ಕಾರ್ಯಗಳಿವೆ. ಹೇಳ್ಕೊಂಡೇ ಹೋದರೆ ಸಮಯ ಸಾಲದು. ಹಾಗೆ ಇರುವಾಗ ವ್ಯತ್ಯಾಸ, ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ? ಒಂದೇ ಥರ ಬದುಕ್ತಾ ಇದ್ದೇವೆ, ಒಂದೇ ದೇಶದಲ್ಲಿ, ಒಂದೇ ರಾಜ್ಯದಲ್ಲಿ, ಒಂದೇ ಹಳ್ಳಿಯಲ್ಲಿ, ಒಂದೇ ಪಟ್ಟಣದಲ್ಲಿ, ಬಟ್ ವ್ಯತ್ಯಾಸ ಉಂಟು. ಹಲ್ಲೆಲೂಯಾ. ನಮ್ಮೊಂದಿಗೆ ದೇವರಿದ್ದಾರೆ. ಇಮ್ಮಾನುವೇಲನಾಗಿ ನಮ್ಮೊಂದಿಗೆ ಇದ್ದಾರೆ, ಅವರೊಂದಿಗೆ ಇಲ್ಲ. ಅವ್ರು ಇಲ್ಲದಿರೋದ್ರಿಂದ ಎಷ್ಟು ಕಷ್ಟ ನಷ್ಟಗಳಾಗುತ್ತೆ. ಅವರಿಗೆ ಒಂದು ಸೋಲು ಬಂದುಬಿಟ್ರೆ ಆತ್ಮಹತ್ಯೆ ಹೋಗ್ಬಿಡ್ತಾರೆ. ನಮಗೆ ಸೋಲು ಬಂದರೂ ಕೂತಿರುವೆವು. ಹಲ್ಲೆಲೂಯಾ. ಸೋಲು ಬಂದರೂ ಕೂತಿರುವೆವು. ನಮಗೆ ಗೊತ್ತು ಈ ದೇವರು ಖಂಡಿತವಾಗಿ ಜಯವನ್ನು ಕೊಡು. ನನ್ನ ಮಗನಿಗೆ ನೀಟಲ್ಲಿ ಫಸ್ಟ್ ಎಕ್ಸಾಮಲ್ಲಿ ದೊಡ್ಡ ಮಾರ್ಕೇನು ಸಿಗಿಲ್ಲ. ಆಲ್ಮೋಸ್ಟ್ ತಿಂಗಳಗಟ್ಟಲೆ ನಾವು ಕಾಯ್ತಾ ಇದ್ದೇವೆ. ಲಾಸ್ಟಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ 15 ಲಕ್ಷ ಕಟ್ಟಬೇಕು. ಆ ರೀತಿಯಲ್ಲಿ ಬಂತು. ನೀರು ಬಿಟ್ಟ ಅವನು. ನನಗೆ ಸ್ವಲ್ಪ ಭಯ. ಇಷ್ಟು ತಿಂಗಳು ಹಿಂಗೆ ಬಿಟ್ಟೆವಲ್ಲ. ತಿರ್ಗಾ ಅವನನ್ನು ಓದಿಸೋದು ಕಲಿಸಿದರೆ ಕೂಡ ಚೆನ್ನಾಗಿ ಓದಿರ್ತಾನಲ್ಲ ಎಂದು ನಾನು ತುಂಬ ನೋವಲ್ಲಿ ಇದ್ದೆ. ದೇವರು ಮಾತನಾಡಿದರು, ಅದರ ಬೇಡ, ದೇವರು ಮಾತನಾಡಿದರು. ಹಲ್ಲೆಲೂಯಾ. ಒಂದು ವೇಳೆ ದೇವರು ಇಲ್ಲದಿದ್ದರೆ ನಮ್ಮ ಗತಿ ಏನಾಗುವುದು ಅಂತ ಹೇಳ್ತಾನಲ್ಲ ಕೀರ್ತನೆಗಾರನು. ಅದೇ ರೀತಿಯಲ್ಲಿ ದೇವರು ಮಾತನಾಡಿದ ಮೇಲೆ ಅವನು ತಿರ್ಗಾ ಟ್ರೈ ಮಾಡಿದ. ಸರಿ, ತಿರ್ಗಾ ಟ್ರೈ ಮಾಡಿ ಮೇಲೆ ಜಯ ಸಿಗುತ್ತಾ? ಇಲ್ಲ, ಆ ಎಕ್ಸಾಮ್ ಕ್ಯಾನ್ಸಲ್ ಆಯಿತು. ಕಣ್ಣೀರು ಬಿಟ್ಟೇವೆ ನಾವು ಇಬ್ಬರು ಕೂತ್ಕೊಂಡು. ತಿರ್ಗಾ ಓದಿದ. ಲಾಸ್ಟ್ ಎಕ್ಸಾಮನ್ನು ಬರೆದುಕೊಂಡು ಬರುವಾಗ ದಾರಿಯಲ್ಲೇ ದೇವರು ಮಾತನಾಡಿದ. ಅವನು ಹೊರಗಡೆ ಬರುವಾಗಲೇ ನನ್ನ ಮುಖದಲ್ಲಿ ನೋಡಿಬಿಟ್ಟೆ, ದೇವರು ಜಯ ಕೊಡುವರು. ಹಲ್ಲೆಲೂಯಾ. ಅದರಲ್ಲಿ ಅವನು ಜಯಕರವಾಗಿ ಬರೆದು ಬಿಟ್ಟು ಬಂದರು. ಕಾರಣ ಏನು ಗೊತ್ತಾ? ಒಬ್ಬ ದೇವರು ಇರುವುದರಿಂದ. ಇಲ್ಲಾಂದರೆ ಯವನಸ್ಥರಾಗಿರುವವರಿಗೆ ಮನಸ್ಸು ನೊಂದು ಏನಾದರೂ ಪಾಪದಲ್ಲಿ ಬಿದ್ದೋಗಿಬಿಡ್ತಾರೆ. ಏನಾದರೂ ನೊಂದೋಗಿ ಬೇಡ, ಇದು ಬೇಡ, ನಾನು ಬೇರೆ ಹೋಗ್ತೇನೆ ಎಂದು ಹೇಳಿಬಿಡ್ತಾರೆ. ದೇವರು ಇರುವುದರಿಂದ ಅವನು ಮುಂದುವರೆದು ಆ ಒಂದು ಎಕ್ಸಾಮನ್ನು ಬರೆದು ಇವತ್ತು ಆರಾಮಾಗಿ ಇಲ್ಲಿ ಕೂತಿದ್ದಾನೆ. ಹಲ್ಲೆಲೂಯಾ. ಸೊ ನಮಗೂ ಅವ್ರಿಗೆ ವ್ಯತ್ಯಾಸ ಉಂಟು. ಹಲ್ಲೆಲೂಯಾ. ನಾವು ಹೆದರಿ ಭಯಪಟ್ಟು ಮುಗಿದೋಯಿತು ಒಂದು ನಾವು ಬಿದ್ದು ಹೋಗೋದಕ್ಕೆ ಅವಶ್ಯಕತೆ ಇಲ್ಲ. ನಮ್ಮನ್ನು ಕೈಗಿಡಿದು ಎಬ್ಬಿಸಿ ನಿಲ್ಲಿಸುವ ದೇವರಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿದರೆ ಈ ಜನರಿಗೆ ಅದನ್ನು ಹೇಳಿಕೊಡ್ತಾರೆ. ನೀವು ಬೇರೆ, ಅವರು ಬೇರೆ. ನನ್ನ ಸ್ವಕೀಯ ಜನರು. ನಾನು ಸರ್ವ ಶಕ್ತನು, ಸಾರ್ವಭೌಮ. ನೀವು ಕಲಿತುಕೊಳ್ಳಿರಿ ನಾನು ಯಾರು ಎಂದು ಕಲಿತುಕೊಳ್ಳಿರಿ. ನಾನು ಎಂಥವನು. ನಮಗೆ ಆ ಒಂದು ಗ್ರೇಟ್ನೆಸ್, ದೇವರು ಎಂಥವರು, ಮಹೋನ್ನತನು, ಅವರ ಶಕ್ತಿ ನಮ್ಗೆ ಗೊತ್ತಾಗೋದಿಲ್ಲ. ನಾವು ನಾರ್ಮಲ್ ಲೈಫ್ ನಡೆಸ್ತಾ ಇದ್ದೇವೆ. ಏನಾದ್ರು ಕಷ್ಟ ಬಂದರೆ ಹಾಸ್ಪಿಟ್ಲ್ ಹೋಗ್ತೇವೆ, ಏನಾದ್ರು ಕಷ್ಟ ಬಂದರೆ ಮನುಷ್ಯರ ಸಹಾಯಕ್ಕೆ ಹೋಗ್ತೇವೆ, ಇಲ್ಲ ಬ್ಯಾಂಕ್ ಹೋಗ್ತೇವೆ. ಬಟ್ ನಿಜವಾಗಿ ಆಧ್ಯಾತ್ಮಿಕ ಜನರ ಕಾಲದಲ್ಲಿ, ಪೆಂತೆಕೋಸ್ತೆ ಸಭೆಗಳು ಪ್ರಾರಂಭವಾದ ಕಾಲದಲ್ಲಿ ಇದ್ದ ಒಂದು ನಂಬಿಕೆ ನಮಗಿದೆಯಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಮೊಣಗಾಳಲ್ಲೇ ನಿಂತು ಜಯಿಸಿದವರು. ಹಲ್ಲೆಲೂಯಾ. ಮೊಣಗಾಳಲ್ಲೇ ನಿಂತು
ಜಯಿಸೋರಿದ್ದಾರೆ. ಆದ್ರಿಂದ ಇವತ್ತು ಈ ಇಂಡಿಪೆಂಡೆಂಟ್ ಸಭೆಗಳು ಹೆಚ್ಚಾಯಿತು, ಅವ್ರಿಗೆ ಮುಖಾಂತರ ಅದ್ಭುತಗಳು ನಡೆದಿತ್ತು. ಇವತ್ತು ಆ ಅದ್ಭುತಗಳನ್ನ ಎಲ್ಲಿ ಎಂದು ಕೇಳುವಷ್ಟು ಆಯಿತು. ಅದರಿಂದ ನೀವೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿರಿ. ಯು ಹ್ಯಾವ್ ಟು ಲರ್ನ್. ದೇವರು ಎಂಥವರೊಂದು ನೀವು ಕಲಿದುಕೊಳ್ಳುವಾಗ ನೀವೇ ಮನೆಗಳಲ್ಲಿ ಒಂದು ವೇಳೆ ಒಂದು ಪಾಸ್ಟನ್ನು ಕರೆಯೋದಕ್ಕಾಗಲ್ಲ, ಒಂದು ಫೋನ್ ಕಾಲ್ ರೀಚ್ ಆಗೋ ದೂರದಲ್ಲಿಲ್ಲ, ಏನು ಮಾಡುವಿರಿ? ಈ ಮನೆಗಳಲ್ಲಿ ನೀವೇ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡುವಾಗಲೇ ಅಲ್ಲಿಯೂ ದೇವರು ಏನು ಮಾಡ್ತಾರೆ, ನಮಗಾಗಿ ಇಳಿದು ಬಂದು ಸಹಾಯ ಮಾಡುವವರಾಗಿರ್ತಾರೆ. ಬಟ್ ಅದರಲ್ಲಿ ಒಂದು ಕಾಶನ್ನು ಹೇಳಿಬಿಡ್ತೇನೆ, ಅದರಿಂದ ಹೆಮ್ಮೆ ಬರಬಾರದು. ಹೆಮ್ಮೆ ಬಂದರೆ ಅದು ಕಷ್ಟವಾಗಿಬಿಡುತ್ತೆ. ಹಲ್ಲೆಲೂಯಾ. ಇಸ್ರಾಯೇಲರ ಪಶುಗಳಲ್ಲಿ ಒಂದೂ ಸಾಯಲಿಲ್ಲವೆಂದು ತಿಳುಕೊಂಡನು. ಆದಾಗ್ಯೂ ಫರೋಹನ ಹೃದಯವು ಮುಂಡವಾಗಿದ್ದರಿಂದ ಆ ಜನರಿಗೆ ಹೊರಡಲಿಕ್ಕೆ ಅಪ್ಪಣೆ ಕೊಡದೆ ಹೋದನು. 6ನೇ ಬಾಧೆ. ತರುವಾಯ ಯೆಹೋವನು ಮೋಶೆಗೆ, ನೀನು ಬೆಳಿಗ್ಗೆ ಫರೋಹನ ಮುಂದೆ ನಿಂತುಕೊಂಡು ಹೀಗನ್ನಬೇಕು, ಇಬ್ರಿಯರ ದೇವರಾದ ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಈ ಸಾರಿ ನಾನು ನನ್ನ ವಶದಲ್ಲಿರುವ ಈತಿ ಬಾಧೆಗಳನ್ನು ನಿನ್ನ ಪ್ರಜಾ ಪರಿವಾರದವರಿಗೆ ಉಂಟಾಗುವಂತೆಯೂ ನಿನ್ನ ಹೃದಯಕ್ಕೂ ತಗಲುವಂತೆಯೂ ಮಾಡುವೆನು. ಆದುದರಿಂದ ಸಮಸ್ತ ಲೋಕದಲ್ಲಿ ನನ್ನ ಸಮಾನರು ಬೇರೆ ಯಾರೂ ಇಲ್ಲವೆಂದು ನನ್ನ ವಿಷಯದಲ್ಲಿ ತಿಳಿದುಕೊಳ್ಳುವಿರಿ. ನಾನು ಕೈಯೆತ್ತಿ ನಿನ್ನನ್ನು ನಿನ್ನ ಪ್ರಜೆಗಳನ್ನು ಅಂಟು ರೋಗದಿಂದ ಸಾಯಿಸಬಹುದಾಗಿತ್ತು, ಆಗ ನೀನು ಅವರಿಗೆ ಭೂಮಿಯಲ್ಲಿ ಇರದಂತೆ ನಿರ್ಮೂಲನವಾಗುತ್ತಿದ್ದಿ. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಎಲ್ಲಿ ಓದ್ತಾ 9:8 ಯೆಹೋವನು ಮೋಶೆ ಆರೋನರಿಗೆ, ನೀವು ಆವಿಗೆಯ ಬೂದಿಯನ್ನು ಕೈತುಂಬ ತೆಗೆದುಕೊಳ್ಳಿರಿ. ಮೋಶೆ ಅದನ್ನು ಫರೋಹನ ಕಣ್ಣಿನ ಮುಂದೆ ಆಕಾಶಕ್ಕೆ ತೂರಲಿ. ಅದು ಸಣ್ಣ ಪುಡಿಯಾಗಿ ಐಗುಪ್ತ ದೇಶದಲ್ಲೆಲ್ಲ ಹಬ್ಬಿ ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಹುಣ್ಣಾಗುವ ಬೊಕ್ಕೆಗಳನ್ನುಂಟು ಮಾಡುವುದು ಎಂದು ಹೇಳಿದನು. ಮೋಶೆ ಆರೋನರು ಆವಿಗೆಯ ಬೂದಿಯನ್ನು ತೆಗೆದುಕೊಂಡು ಫರೋಹನ ಮುಂದೆ ನಿಂತುಕೊಂಡರು. ಮೋಶೆಯು ಆ ಬೂದಿಯನ್ನು ಆಕಾಶಕ್ಕೆ ತೂರಲಾಗಿ ಅದು ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಹುಣ್ಣಾಗುವ ಬೊಕ್ಕೆಗಳನ್ನು ಎಬ್ಬಿಸಿತು. ಆ ಹುಣ್ಣುಗಳು ಜೋಯಿಸರಲ್ಲಿಯೂ ಐಗುಪ್ತರೆಲ್ಲರಲ್ಲಿಯೂ ಇದ್ದದರಿಂದ ಆ ಜೋಯಿಸರು ಹುಣ್ಣುಗಳ ದೆಸೆಯಿಂದ ಮೋಶೆಯ ಮುಂದೆ ನಿಲ್ಲಲಾರದೆ ಹೋದರು. ಇಲ್ಲಿ ನೋಡಿದರೆ ಗಾಡ್ ಆಫ್ ಮೆಡಿಸಿನ್, ದೇವರು ಯಾರ ಮೇಲೆ ಕೈ ಹಾಕಿದ್ದಾರೆ ನೋಡಿದರೆ ಒಂದು ಡಿಪಾರ್ಟ್ಮೆಂಟ್ ಮೇಲೆ ಕೈ ಹಾಕ್ತಾರೆ. ಇರಿಗೇಷನ್, ಅಗ್ರಿಕಲ್ಚರ್ ಎಲ್ಲ ಮೇಲೆ ಕೈ ಹಾಕ್ತಿರ್ತಾರೆ. ಇವತ್ತು ಅವರು ಕೈ ಹಾಕಿರೋದು ಎಲ್ಲಿ? ಗಾಡಸ್ ಆಫ್ ಮೆಡಿಸಿನ್, ಸೆಟ್ವತ್ ಆರ್ ಡಿಸೀಸ್, ಈ ದೇವತೆ ಮೇಲೆ ಕೈ ಹಾಕಿದ್ದಾರೆ. ಇವಳೇ ಆರೋಗ್ಯವನ್ನು ಕೊಡೋಳೆಂದು ಇವಳನ್ನು ಹೋಗಿ ಆರಾಧಿಸ್ತಾರೆ. ಹೇಳ್ತಾರೆ, ಇವತ್ತು ಬಂದಿರುವ ಬಾಧೆಗೆ ಔಷಧಿಯೇ ಇಲ್ಲ, ಇವತ್ತು ಬಂದಿರುವ ಬಾಧೆಗೆ ಔಷಧಿಯೇ ಇಲ್ಲ. ಆ ರೀತಿಯಲ್ಲಿ ನೋಡಿದರು. ಇಲ್ಲಿ ಬಂದ ಎಲ್ಲರೂ ಹೋಗಿ ಫರೋಹನ ಮುಂದೆ ಹೋಗಿ ನಿಲ್ತಾರೆ. ಅಪ್ಪ ಆಗಲ್ಲ, ಏನಾದರೂ ಮಾಡು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆಯಿತು. ಆದರೂ ಯೆಹೋವನು ಮೋಶೆಗೆ ಹೇಳಿದಂತೆಯೇ ಆಯಿತು. ಯೆಹೋವನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಅವನು ಅವರ ಮಾತಿಗೆ ಕಿವಿಗೊಡದೆ ಹೋದನು. 7ನೇ ಬಾಧೆ ಬೇಗ. ತರುವಾಯ ಯೆಹೋವನು ಮೋಶೆಗೆ, ನೀನು ಬೆಳಗ್ಗೆ ಎದ್ದು ಫರೋಹನ ಮುಂದೆ ನಿಂತುಕೊಂಡು ಹೀಗನ್ನಬೇಕು, ಇಬ್ರಿಯರ ದೇವರಾದ ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಈ ಸಾರಿ ನಾನು ನನ್ನ ವಶದಲ್ಲಿರುವ ಈತಿ ಬಾಧೆಗಳನ್ನು ನಿನ್ನ ಪ್ರಜಾ ಪರಿವಾರದವರಿಗೆ ಉಂಟಾಗುವಂತೆಯೂ ನಿನ್ನ ಹೃದಯಕ್ಕೂ ತಗಲುವಂತೆಯೂ ಮಾಡುವೆನು. ಆದ್ದರಿಂದ ಸಮಸ್ತ ಲೋಕದಲ್ಲಿ ನನಗೆ ಸಮಾನರು ಬೇರೆ ಯಾರೂ ಇಲ್ಲವೆಂದು ನನ್ನ ವಿಷಯದಲ್ಲಿ ತಿಳುಕೊಳ್ಳುವೆ. ಆಯ್ತಾ? ಇವತ್ತು ನಿಮಗೆ ಅರ್ಥವಾಯ್ತಾ? ಅವರು ನಾವು ಇದನ್ನು ತಿಳ್ಕೊಳ್ಬೇಕು. ಯಾವತ್ತಿರು ಮಾತ್ರ ಅಲ್ಲ, ನಮಗೂ ಆ ತಿಳುವಳಿಕೆ ಬೇಕು. ದೇವರು ಯಾರು, ಎಂಥವರು, ಅದು ನಮ್ಗೆ ತಿಳಿದರೆ ಮಾತ್ರ ನಮ್ಗೆ ಕಷ್ಟ ಬರುವಾಗ, ಎಷ್ಟು ದೊಡ್ಡ ಕಷ್ಟ ಬಂದರು ಅಪ್ಪ ಇದು ಕರೆಯಬೇಕು. ಹಲ್ಲೆಲೂಯಾ. ನಂಬಿಕೆ ಬರುತ್ತೆ. ಪ್ರಾರ್ಥನೆ ಮಾಡುವ, ಬಿಡುಗಡೆಯನ್ನು ಹೊಂದಿಕೊಳ್ಳುವ. ಅದಕ್ಕೆ ಸತ್ಯವೇದದ ಆ ತಿಳುವಳಿಕೆ ನಮಗೆ ಹೆಚ್ಚಾಗಬೇಕು. ಇಲ್ಲಿ ಅದನ್ನು ಅವ್ರು ಹೇಳಿಕೊಡ್ತಾರೆ ದೇವರ ಜನರಿಗೆ. ಮುಂದೆ ನಾನು ಕೈ ಎತ್ತಿ ನಿನ್ನನ್ನು ನಿನ್ನ ಪ್ರಜೆಗಳನ್ನು ಅಂಟು ರೋಗದಿಂದ ಸಾಯಿಸಬಹುದಾಗಿತ್ತು, ಆಗ ನೀನು ಈವರೆಗೆ ಭೂಮಿಯಲ್ಲಿ ಇರದಂತೆ ನಿರ್ಮೂಲವಾಗುತ್ತಿದ್ದಿ. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದೆನು. ನೀನು ನನ್ನ ಜನರನ್ನು ಇನ್ನೂ ಹೋಗಗೊಳಿಸದೆ ನಿನ್ನನ್ನು ಅವರ ಮುಂದೆ ಆಟಂಕವಾಗಿ ಒಡ್ಡುತ್ತೀಯ. ಹಾಗಾದರೆ ನಾಳೆ ಇಷ್ಟು ಹೊತ್ತಿಗೆ ವಿಪರೀತವಾದ ಆನೆಕಲ್ಲಿನ ಮಳೆ ಬೀಳುವಂತೆ ಮಾಡುವೆನು. ಐಗುಪ್ತ ರಾಜ್ಯವು ಸ್ಥಾಪಿಸಲ್ಪಟ್ಟ ದಿನ ಮೊದಲುಗೊಂಡು ಇಂದಿನವರೆಗೂ ಅಂಥ ಕಲ್ಲಿನ ಮಳೆ ಬಿದ್ದಿಲ್ಲ. ಆನೆಕಲ್ಲು ಮಳೆ ನೋಡಿದಿರಾ? ಬೆಂಗಳೂರಲ್ಲಿ ಬಿತ್ತಲ್ಲ ಒಂದ್ಸರಿ. ಬೆಂಗಳೂರಲ್ಲಿ ಪದೇ ಬರುತ್ತೆ. ನಾನು ಟಿವಿ ಎಲ್ಲ ನೋಡಿದೆ. ನಾನು ಚಿಕ್ಕ ವಯಸ್ಸಲ್ಲಿಂದ ನಮ್ಮ, ಬಟ್ ಅದು ಸಣ್ಣದಾಗಿ ಬೀಳುತ್ತೆ.
ಈ ಆನೆಗಳು ಬೇರೆ ಲೆವೆಲಲ್ಲಿ ಇರುತ್ತೆ ಅಂತ ಅನಿಸ್ತದೆ. ಅದು ಪೈರುಗಳು ಅಲ್ಲಿ ಇರೋ ಹೊಲೆಯಲ್ಲೆಲ್ಲ ಬಿದ್ದು ಎಲ್ಲವನ್ನು ಏನು ಮಾಡ್ತದೆ, ನಾಶ ಮಾಡ್ತದೆ. ಅದು ಯಾವ ದೇವತೆ? ಸೆತ್, ಗಾಡ್ ಆಫ್ ಸ್ಟೋಮ್ಸ್ ಅಂಡ್ ಕ್ಯಾಯಸ್. ಇದೆಲ್ಲವನ್ನು ಏನು ಮಾಡ್ತದೆ, ನಿಯಂತ್ರಿಸುವ ಒಬ್ಬ ದೇವರು. ಈ ತರ ಮಳೆ, ಈ ತರ ಬಿರುಗಾಳಿ, ಇದೆಲ್ಲ ನಿಯಂತ್ರಿಸುವ ದೇವರೇ ಸೆಟ್. ಏನಾದ್ರು ಈ ತರ ಗಡಿಬಿಡಿ ಅಂತ ಹೇಳ್ತಲ್ಲ ಆ ರೀತಿಯಲ್ಲಿ. ಬಟ್ ಇಲ್ಲಿ ನೋಡಿದರೆ ಆ ದೇವರ ದೇಶದಲ್ಲಿ ಇದ್ರೂ ಕೂಡ ದೇವರು ಅದನ್ನು ಮೀರಿ ಸಾರ್ವಭೌಮ ಆನೆಕಲ್ಲು ಮಳೆಯನ್ನು ಅವರ ಮೇಲೆ ಬೀಳುವಂತೆ ಮಾಡುತ್ತಾರೆ. ಅವರೆಲ್ಲ ಹೋಗಿ ಏನು ಮಾಡ್ತಾರೆ, ನೀವು ಇದೆಲ್ಲ ನಡೀತಾ ಇರುವಾಗ ಪೂಜಾರಿಗಳು ಹೋಗಿ ಪೂಜೆ ಮಾಡ್ತಾರೆ, ದೇವದೇ ಕಾಪಾಡು, ಈ ರೀತಿಯಲ್ಲಿ ಬೀಳ್ತಾರೆ, ಕಾಪಾಡಿದ್ರು. ಅದು ಕಾಪಾಡದೆ ಹೋಗುವಾಗ ಅವ್ರಿಗೆ ಗೊತ್ತಾಗ್ತದೆ ಈ ನಿಯಂತ್ರಣ ಈ ದೇವರ ಕೈಯಲ್ಲಿ ಇಲ್ಲ, ಇಸ್ರೇಲ್ ಜನರ ದೇವರ ಕೈಯಲ್ಲಿ ಉಂಟು ಎಂದು ಅವ್ರಿಗೆ ಅರ್ಥವಾಗ್ತದೆ. ಆದ ಕಾರಣ ನೀನು ಆಳುಗಳನ್ನು ಕಳುಹಿಸಿ ನಿನ್ನ ಪಶುಗಳನ್ನು ನಿನಗೆ ಅಡವಿಯಲ್ಲಿರುವುದೆಲ್ಲವನ್ನು ಬೇಗ ಭದ್ರ ಮಾಡಿಸು. ಮನೆಯೊಳಗೆ ಬಾರದೆ ಬಯಲಿನಲ್ಲೇ ಇರುವ ಎಲ್ಲಾ ಮನುಷ್ಯರು ಪಶುಗಳು ಆ ಕಲ್ಲಿನ ಮಳೆಯ ಹೊಡೆತದಿಂದ ಸಾಯುವರು ಎಂದು ಹೇಳಿದನು. ಯೆಹೋವನು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈ ಚಾಚು, ಆಗ ಐಗುಪ್ತ ದೇಶದಲ್ಲೆಲ್ಲ ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೊಲದಲ್ಲಿರುವ ಎಲ್ಲಾ ಪೈರುಗಳ ಮೇಲೆಯೂ ಆನೆಕಲ್ಲಿನ ಮಳೆ ಬೀಳುವುದು ಎಂದು ಹೇಳಿದನು. ಮೋಶೆಯು ತನ್ನ ಕೋಲನ್ನು ಆಕಾಶಕ್ಕೆ ಚಾಚಿದಾಗ ಯೆಹೋವನು ಗುಡುಗನ್ನು ಆನೆಕಲ್ಲಿನ ಮಳೆಯನ್ನು ಉಂಟು ಮಾಡಿದನು. ಸಿಡಿಲುಗಳು ನೆಲಕ್ಕೆ ಬಿದ್ದವು. ಯೆಹೋವನು ಐಗುಪ್ತ ದೇಶದ ಮೇಲೆ ಕಲ್ಲಿನ ಮಳೆಯನ್ನು ಸುರಿಸಿದನು. ಕಲ್ಲಿನ ಮಳೆಯು ಬಹು ಬಲವಾಗಿತ್ತು, ಜಗಜಗಿಸುವ ಮಿಂಚು ಅದರೊಂದಿಗಿತ್ತು. ಐಗುಪ್ತರು ಜನಾಂಗವಾದಂದಿನಿಂದಲೂ ಆ ದೇಶದಲ್ಲಿ ಅಂಥ ಘೋರವಾದ ಕಲ್ಲಿನ ಮಳೆ ಆಗಿರಲಿಲ್ಲ. ಆ ಕಲ್ಲಿನ ಮಳೆ ಐಗುಪ್ತ ದೇಶದ ಎಲ್ಲ ಕಡೆಯಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಯಲಿನಲ್ಲಿದ್ದ ಎಲ್ಲವನ್ನು ನಷ್ಟಪಡಿಸಿತು. ಹಲ್ಲೆಲೂಯಾ. ಇನ್ನು ಈ ರೀತಿಯಲ್ಲಿ ದೇವರು ಅವ್ರ ಮೇಲೆ ದಂಡೆಯನ್ನು ನೀಡ್ತಾರೆ. ಆಮೇಲೆ ಬಂದದ್ದು ಏನು? ಮಿಡತೆಗಳು. ಮಿಕ್ಕ ಇರುವ ಪೈರುಗಳು, ಮಿಕ್ಕ ಇರುವ ವ್ಯವಸಾಯದಲ್ಲಿ ಇರುವ ಎಲ್ಲ ಬೆಳೆಗಳನ್ನು ತಿಂದು ಎಲ್ಲವನ್ನು ಸಾಯಿಸಿಬಿಟ್ಟಿದೆ. ಆ ಮಿಡತೆಗಳನ್ನು ಕೂಡ ಅವರು ಹೇಗೆ ಕರೀತಾರೆ? ಒಸಿರಿಸ್, ದ ಗಾಡ್ ಆಫ್ ವೆಜಿಟೇರಿಯನ್ ಅಂಡ್ ಅಗ್ರಿಕಲ್ಚರ್. ವ್ಯವಸಾಯದ ದೇವರು. ಈ ವ್ಯವಸಾಯದ ದೇವರು ಅವ್ರನ್ನು ಕಾಪಾಡುವಾಗ ಬೆಳೆಯನ್ನು ಕೊಡುವ ದೇವರು. ಇವತ್ತು ಬೆಳೆಯೆಲ್ಲ ನಾಶವಾಯಿತು. ದೇವರು ತೋರಿಸ್ತಾರೆ, ನಾನು ಇಲ್ಲದಿದ್ರೆ ದೇಶ ಹಾಳಾಗಿಬಿಡುತ್ತೆ. ನಾನು ಎಂತಹ ದೇವರಿಂದ ಅವರಿಗೆ ತೋರಿಸ್ತಾರೆ. ಆಮೇಲೆ ಅಲ್ಲಿರುವ ಸೂರ್ಯ ದೇವರು, ಅದಕ್ಕೆ ಹೆಸರೇನು? ರಾ, ದ ಸನ್ ಗಾಡ್. ಅವನಿಗೆ ಡೈರೆಕ್ಟ್ ಚಾಲೆಂಜ್. ಎಷ್ಟು ದಿವಸ ಅಲ್ಲಿ ಕಾರ್ಕತ್ತಲೆ ಆಯಿತು? 3 ದಿವಸ ಕಾರ್ಕತ್ತಲೆ. ಎದುರುಗಡೆ ಇರುವವರನ್ನು ಅವರು ಒಬ್ಬರಿನ್ನೊಬ್ಬರನ್ನು ನೋಡೋಕ್ಕಾಗಲ್ಲ. ಈ ಕಾರ್ಕತ್ತಲೆ ಎಲ್ಲಿ ಮಾತ್ರ ಇತ್ತು? ಐದು ದೇಶದಲ್ಲಿ ಇರೋರ ಮೇಲೆ ಮಾತ್ರ. ಇಸ್ರೇಲ್ ಜನರ ಮೇಲೆ ಅದು ಬಂದಿಲ್ಲ. ಹಲ್ಲೆಲೂಯಾ. ಈ ರೀತಿಯಲ್ಲಿ ದೇವರು ಅವರನ್ನು ನಡೆಸ್ಕೊಂಡು ಹೋಗ್ತಾರೆ. ಕೊನೆಯಾಗಿ ಬಂದ ಒಂದು ಬಾಧೆ ಭಯಂಕರವಾದದ್ದು ಡೈರೆಕ್ಟ್ ಅಟ್ಯಾಕ್. ಯಾರಂದ್ರೆ ಫರೋನನ್ನು ದೇವರು ಏನ್ ಮಾಡ್ತಾರೆ? ಅವನ ಮೇಲೆ ದಾಳಿ ನಡೆಸ್ತಾರೆ. ಚೊಚ್ಚಲ ಮಕ್ಕಳ ಸಂಹಾರ. ನಾಳೆ ಅರಸನು ವಯಸ್ಸಾಗಿ ತೀರಿ ಹೋದ ಮೇಲೆ ಅಲ್ಲಿ ಸಿಂಹಾಸನದ ಮೇಲೆ ಬರುವವನು ಅವನ ಮಗನು. ಒಂದು ಕಾಲದಲ್ಲಿ ಮೋಶೆ ಇಲ್ಲಿ ದೊಡ್ಡ ಒಂದು ನಾಯಕನಾಗಿ ಬರುವನಂದು ಅವನಿಗೆ ಕಿವಿಯಲ್ಲಿ ಬಿದ್ದ ಮೇಲೆ ಗಂಡು ಮಕ್ಕಳೆಲ್ಲ ಸಾಯಿಸನಲ್ಲ. ಇವತ್ತು ಅದಕ್ಕೆ ದೇವರು ಸೀಡು ತೀರಿಸ್ತಾರೆ. ಹೆಂಗೆ ತೀರಿಸ್ತಾರೆ? ಇವತ್ತು ಐಗುಪ್ತ ದೇಶದಲ್ಲಿ ಇರುವ ಎಲ್ಲ ಚುಚ್ಚಲ ಮಕ್ಕಳನ್ನು ದೇವರು ಸಂಹಾರ ಮಾಡುವುದಕ್ಕೆ ನಿರ್ಧಾರ ತಗೊಂಡಿದ್ದಾರೆ. ಅದರಲ್ಲಿ ಒಂದು ಬಹಳ ಪ್ರಾಮುಖ್ಯವಾದ ಒಂದು ವಿಷಯ ಇದೆ. ನೀವು ಅದನ್ನು ನಾನು ಹೊಸ ನಿಯಮದೊಂದಿಗೆ ಹೋಲಿಸಿ ನಿಮಗೆ ತೋರಿಸಲು ಬಯಸುತ್ತೇನೆ. ಅದು ನಿಜ ಕೂಡ. ಇಷ್ಟೋ ಅದ್ಭುತಗಳನ್ನು ದೇವರು ಯಾರಿಗೆ ಮಾಡ್ತಾರೆ? ಇಸ್ರೇಲ್ ಜನರಿಗೆ ಮಾಡ್ತಾರೆ. ಅವರಿಗೆ ಬಾಧೆ, ನಮಗೆ ಅದು ಅದ್ಭುತ. ನಮ್ಮನ್ನು ಕಾಪಾಡ್ತಾರೆ, ಅವರಿಗೆ ನಾಶನ. ಇರುವಾಗ ಈ 10ನೇ ಬಾಧೆ ಬರುವಾಗ ಮಾತ್ರ ದೇವರು ಒಂದು ವಿಷಯವನ್ನು ಅವರಿಗೆ ಮಾಡೋದಕ್ಕೆ ಹೇಳುತ್ತಾರೆ. ಎಲ್ಲರೂ ತಗೊಳ್ಳಿರಿ. 11ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನು ಮೋಶೆಗೆ ಇಂತೆಂದನು, ಫರೋಹನಿಗೂ ಐಗುಪ್ತರಿಗೂ ಇನ್ನೊಂದು ಉಪದ್ರವವನ್ನು ಬರಮಾಡುತ್ತೇನೆ. ಅದು ಬಂದ ನಂತರ ಅವನು ನಿಮಗೆ ಇಲ್ಲಿಂದ ಹೋಗುವುದಕ್ಕೆ ಅಪ್ಪಣೆ ಕೊಡುವನು. ಮಾತ್ರವಲ್ಲದೆ ನಿಮ್ಮೆಲ್ಲರನ್ನು ಅಟ್ಟಿ ಬಿಡುವನು. ಆದುದರಿಂದ ಸ್ತ್ರೀ ಪುರುಷರೆಲ್ಲರೂ ತಮ್ಮ ತಮ್ಮ ನೆರೆಹೊರೆಯವರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಕೇಳಿಕೊಳ್ಳಬೇಕೆಂಬುದಾಗಿ ಜನರಿಗೆ ಸ್ಪಷ್ಟವಾಗಿ ಹೇಳು ಅಂದನು. ಆಮೇಲೆ ನೋಡಿರಿ 12ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ಕುಟುಂಬವು ಚಿಕ್ಕದಾಗಿದ್ದು ಮೊದಲನೇ ವಾಕ್ಯದಲ್ಲಿ ಓದಿ. ಮೊದಲ ವಾಕ್ಯ. ಐಗುಪ್ತ ದೇಶದಲ್ಲಿ ಯೆಹೋವನು
ಯೆಹೋವನು ಮೋಸೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದುದೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡುಮರಿಗಳನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಬೇಗ ಹೇಳಿಬಿಟ್ಟು ಹೋಗ್ತೇನೆ. ಆ ಪಸ್ಕದ ಕುರಿಮರಿಯನ್ನು ನಾವು ಏನು ಮಾಡಬೇಕು? ಅದು ಕೊಂದು ಆ ರಕ್ತವನ್ನು ನೆಲಪಟ್ಟಿ ಮೇಲೆ ಹಾಕಬೇಕು. ರಾತ್ರಿಯಲ್ಲಿ ಸಂಹಾರ ದೂತನು ಒಂದೊಂದು ಮನೆಯನ್ನು ಹಾದು ಹೋಗುವಾಗ ಈ ರಕ್ತ ಯಾರು ಮನೆ ನೆಲಪಟ್ಟಿಯಲ್ಲಿ ಇಲ್ಲವೋ ಅಲ್ಲಿ ಇರುವ ಚುಚ್ಚಲ ಮಗುವನ್ನು ಏನ್ ಮಾಡ್ತಾನೆ? ಸಂಹಾರ ದೂತನು ಸಾಯಿಸಿಬಿಡ್ತಾನೆ. ಇದನ್ನು ಮೊದಲು ಏನು ಮಾಡಬೇಕು? ನಂಬಿ ಅವರು ಅದಕ್ಕೆ ವಿಧೇಯರಾಗಿರ್ಬೇಕು. ಅದನ್ನು ಮಾಡಬೇಕು. ನಂಬಿಕೆ ಮುಖಾಂತರ, ನಂಬಿಕೆ ಮೂಲಕವೇ ದೇವರು ನಮಗೆ ಏನು ಮಾಡಿದರು? ರಕ್ಷಣೆಯನ್ನು ಉಂಟು ಮಾಡಿದರು. ಹಳೆ ನಿಯಮದಲ್ಲಿ ಅದು ಸ್ಟಾರ್ಟ್ ಮಾಡಿದ್ದಾರೆ ದೇವರು. ಇವತ್ತು ಅವರು ತನ್ನ ಕುಟುಂಬಕ್ಕೋಸ್ಕರ, ಕುಟುಂಬದ ರಕ್ಷಣೆಗೋಸ್ಕರ ಒಂದು ಕುರಿಮರಿಯನ್ನು ಕೊಯ್ದು ಆ ರಕ್ತವನ್ನು ನೆಲಪಟ್ಟಿ ಮೇಲೆ ಹಾಕಿ ಅವರು ಏನು ಮಾಡಬೇಕು? ದೇವರಿಗೆ ವಿಧೇಯತೆಯನ್ನು ತೋರಿಸುವಾಗ, ಆ ನಂಬಿಕೆಯ ಕ್ರಿಯೆಯಾಗಿರುವ ವಿಧೇಯತೆಯನ್ನು ತೋರಿಸುವಾಗ ಆ ಮನೆಗೆ ರಕ್ಷಣೆ ಉಂಟಾಗುತ್ತದೆ. ಇದನ್ನೇ ನಾವು ಹೊಸ ನಿಯಮದಲ್ಲಿ ಆ ಒಂದು ಕುರಿಮರಿಯಾಗಿ, ಪಸ್ಕದ ಕುರಿಮರಿಯಾಗಿ ಯಾರನ್ನು ನಾವು ನೋಡ್ತೇವೆ? ಕ್ರಿಸ್ತ ಯೇಸುವಿನ ಮುಖಾಂತರ ನಮಗೆ ಉಂಟಾಗಿರುವ ವಿಮೋಚನೆ, ರಕ್ಷಣೆ, ರಕ್ತದ ಮುಖಾಂತರ ಪಾಪ ಕ್ಷಮಾಪಣೆ. ಸೊ ಹಾಗೆ ಇರುವಾಗ ಇದನ್ನು ದೇವರು ಅಲ್ಲಿ ಅವ್ರು ಮಾಡೋದು ಕೇಳುತ್ತಾರೆ. ಅವತ್ತು ರಾತ್ರಿ ಅದೇ ರೀತಿಯಲ್ಲಿ ಇಸ್ರಾಯೇಲ್ ಜನರು ದೇವರ ಮೇಲೆ ನಂಬಿಕೆ ಇಟ್ಟು ವಿಧೇಯರಾಗಿದ್ದರಿಂದ ಸಂಹಾರ ದೂತನು ಆ ಒಂದೊಂದು ಸ್ಟ್ರೀಟ್ ಆಗಿ ಹಾದು ಹೋಗುವಾಗ ಇಸ್ರಾಯೇಲ್ ಜನರು ಎಲ್ಲರ ಸ್ಥಳದಲ್ಲಿಯೂ ಒಂದು ಮಗು ಅಳುತ್ತಾ ಇಲ್ಲ. ಬಟ್ ಐಗುಪ್ತ ದೇಶ ಹೆಂಗಿತ್ತು? ಐಗುಪ್ತ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲಿಂದ ಸುಚ್ಚಲ ಮಗುವು ಸತ್ತು ಹೋಯಿತು. ದುಃಖದ ಮನೆ ಹಾಗೆ ಆಯಿತು. ಇಡೀ ದೇಶವು ಎಲ್ಲ ಕಡೆಯೂ ಹೋರಾಟವು. ಈ ರೀತಿಯಲ್ಲಿ ದೇವರು ಹೊರಡಿದ ಮೇಲೆ ಫರೋನ್ ಏನ್ ಮಾಡಿದನು? ನೀವು ಹೊರಡಬಹುದು ಎಂದು ಹೇಳಿ ಇಸ್ರಾಯೇಲ್ ಜನರನ್ನು ಕಳುಹಿಸಿಬಿಡುತ್ತಾನೆ. ಇಸ್ರಾಯೇಲ್ ಜನರನ್ನು ಕಳುಹಿಸಿಬಿಟ್ಟ ಮೇಲೆ ಇವರು ಹೋಗಿ 20 ಲಕ್ಷ ಜನರು ಅಲ್ಲಿಂದ ಹಾದು ಹೋಗ್ತಾ ಇದ್ದಾರೆ. ಬಿಡುಗಡೆ ಹೊಂದಿ ಅವ್ರಿಗೆ ಹೋಗುವಾಗ ಅವರಿಗೆ ಬೇಕಾದ ಎಲ್ಲ ಅಗತ್ಯತೆಗಳು ದೇವರು ಪೂರೈಸ್ತಾರೆ. ಬೆಳ್ಳಿ ಬಂಗಾರ ಕೂಡ 50 ಜನರು ಏನ್ ಮಾಡ್ತಾರೆ? ಕೊಡ್ತಾರೆ. ಇದು ಏನು ಕಥೆ ಎಂದು ನೀವು ನೋಡ್ತೀರಾ? 430 ವರ್ಷ ದಾಸತ್ವದಲ್ಲಿ ಇದ್ದ ಕೆಲಸ ಮಾಡಿದವ್ರಿಗೂ ಸಂಬಳ ಇಲ್ಲ, ಬರೀ ಊಟವನ್ನು ಕೊಟ್ಟಿದ್ದರು. ಇವತ್ತು ಅವ್ರು ಕೊಟ್ಟಿದ್ದು ಏನೋ ಬೆಳ್ಳಿ ಬಂಗಾರವನ್ನು ಇವರು ಕಿತ್ಕೊಂಡು ಬಂದಿದ್ದಾರೆ, ಯೋಚನೆ ಮಾಡಬೇಡ್ರಿ. ಅದವರಿಗೆ ದೇವರು ಸಿಕ್ಕಬೇಕಾಗಿರುವ ಆಶೀರ್ವಾದ, ಅದನ್ನು ದೇವರವರ ಕೈಯಲ್ಲಿ ಕೊಟ್ಟು ಕಳುಹಿಸಿದ್ದಾರೆ. ಮತ್ತು ಬಿಡುಗಡೆ ಆಗಿ ಹೋದವರು ಕೆಂಪು ಸಮುದ್ರ ಮುಂದೆ ಬಂದು ನಿಲ್ಲುವಾಗ ಕೂಡ ಅಲ್ಲಿ ಒಂದು ಅದ್ಭುತ. ಒಂದು ಕಡೆ ಫಾರೋನ್ ಗೊತ್ತಾಯಿತು, ಇವರು ಅಲ್ಲಿ ಹೋಗಿ ಸಿಕ್ಕಾಕಿಬಿಟ್ರು, ಹೋಗೋಕ್ಕಾಗಲ್ಲ, ತಪ್ಪಾದ ದಾರಿಯನ್ನು ಹಿಡಿದಿದ್ದಾರೆ. ಅವತ್ತು ಕೂಡ ದೇವರು ಏನ್ ಮಾಡ್ತಾರೆ? ಮೋಶೆಗೆ ಹೇಳಿ ಈ ಕೋಲನ್ನು ಸಮುದ್ರದ ಮೇಲೆ ಚಾಚಿ ಇಡೀ ರಾತ್ರಿ ಬಿರುಗಾಳಿಯನ್ನು ಬೀಸ ಮಾಡಿ ಆ ಕೆಂಪು ಸಮುದ್ರವನ್ನು 2 ಭಾಗ ಮಾಡಿ ಒಣ ನೆಲದಲ್ಲಿ ಇಸ್ರಾಯೇಲ್ ಜನರು ಹಾದು ಹೋಗುವಂಗೆ ಮಾಡಿದರು. ಇದರಲ್ಲಿ ವ್ಯತ್ಯಾಸ ತೋರಿಸ್ತಾರೆ. ಇದೇ ರೀತಿಯಲ್ಲಿ ಐಗುಪ್ತ ದೇಶದಿಂದ ಬಂದ ಫರೋನ್ ಅವರ ಸೈನಿಕರು ಆ ಕಡಲ್ ಮಧ್ಯದಲ್ಲಿ, ಅವರು ಸಮುದ್ರದ ಮಧ್ಯದಲ್ಲಿ ಎಳೆದು ಬಂದು ಹಿಡಿಯೋದಕ್ಕೆ ಬರುವಾಗ, ಹಿಂದಟ್ಟಿ ಬರುವಾಗ ದೇವರು ಏನ್ ಮಾಡಿದರು? ಬಿರುಗಾಳಿಯನ್ನು ತಿರುಗಾ ಬೀಸ ಮಾಡಿ ಸಮುದ್ರವನ್ನು ಸರಿಸ್ಬಿಟ್ರು. ಎಲ್ಲರಲ್ಲಿ ಮುಳುಗಿ ಸತ್ತು ಹೋದನ್ನು ನೋಡ್ತೇವೆ. ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಉಂಟಾಗಿತ್ತು, ಐಗುಪ್ತ ಜನರಿಗೆ ಹೆಣಗಳಾಗಿ ಅಲ್ಲಿ ಬಿದ್ದದನ್ನು ನಾವು ನೋಡ್ತೇವೆ. ಈ ರೀತಿಯಲ್ಲಿ ದೊಡ್ಡ ಒಂದು ಅದ್ಭುತ ಕಾರ್ಯ. ಒಂದು ಕಡೆ ಅದ್ಭುತ ಕಾರ್ಯಗಳನ್ನು ನಾವು ನೋಡಿ ನೋಡಿ ಖುಷಿಯಾಗುತ್ತೇವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ದೇವರು ಮಾಡಿರುವುದು ರಕ್ಷಣೆ. ಹಲ್ಲೆಲೂಯಾ. ಈ ಒಂದು ವಾಕ್ಯ ಭಾಗವನ್ನು ನೀವು ಧ್ಯಾನಿಸುವಾಗ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿರಿ. ಅದ್ಭುತಗಳಲ್ಲೇ ಕೂತಿರಬಾರದು. ಕರೆಸ್ತಿರಾಗಿರುವ ನಮಗೆ ಅದ್ಭುತಗಳಂದ್ರೆ ತುಂಬಾ ಇಷ್ಟ. ನೀವು ನೋಡಿದರೆ ಈ ಕಾಲದಲ್ಲಿ ಕರಿಸ್ಮ್ಯಾಟಿಕ್ ಸಭೆಗಳು, ಪೆಂತೆಕೋಸ್ಟಲ್ ಸಭೆಗಳು, ದೊಡ್ಡ ದೊಡ್ಡ ಇವಾಂಜಲಿಸ್ಟ್ ಮೀಟಿಂಗ್ ಯಾಕೆ ಜನರು ಓಡುತ್ತಾರೆ? ಕಾರಣ ಏನಂತಾರೆ? ಅಲ್ಲಿ ಹೋದರೆ ವಾಸಿ ಆಗುತ್ತೆ, ಇಲ್ಲಿ ಹೋದರೆ ಬಿಡುಗಡೆ ಆಗುತ್ತೆ, ಅಲ್ಲಿ ಹೋದರೆ ನಮಗೆ ದೇವರ ಮಾತು, ಹಿಂಗೆಲ್ಲ ಒಂದೊಂದು ಕಡೆ ಓಡ್ತಾರೆ.
ಗಿಫ್ಟ್ಸ್. ಬಟ್ ನೀವು ಒಂದು ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳಿರಿ, ಅದು ಮಾತ್ರ ಸಾಕು ಅಂತ ನೀವು ಕೂತಿದ್ರೆ ನೀವು ರಕ್ಷಣೆ എന്നೊಂದು ಕಾರ್ಯವನ್ನು ನೀವು ನೋಡೋಕೆ ಆಗಲ್ಲ ನಿಮ್ಮ ಜೀವನದಲ್ಲಿ. ಎಷ್ಟೋ ಜನ ಸಭೆಗೆ ಬರ್ತಾರೆ. ಈ ನಮ್ಮ ಸಭೆಗೆ ಈ ವಿಜಯನಗರ ಫೋರ್ಸೇಜಲ್ಲಿ 150, 200, 300 ಜನರ ಹತ್ತಿರ ಬಂದು ಹೋಗಿರ್ತಾರೆ. ಇನ್ನು ಈ 6-7 ವರ್ಷಗಳಲ್ಲಿ ಎಷ್ಟೋ ಜನರಿಗೆ ದೇವರ ಅದ್ಭುತಗಳನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ಗಾಯಾಲಗಳಿಂದ ಬಿಡುಗಡೆ, ಮರಣದ ಪರಿಸ್ಥಿತಿಯಲ್ಲಿ ಇದ್ದವರೆಗೂ ಬಿಡುಗಡೆ. ಬಟ್ ಅವರೆಲ್ಲ ಎಲ್ಲಿದ್ದಾರೆ? ಯಾಕಂದ್ರೆ ಅವರಿಗೆ ಕ್ರಿಸ್ತ ಯೇಸು ಅಂದ್ರೆ ಅದ್ಭುತಗಳು ಮಾಡುವವರು, ಮೆಜಿಷಿಯನ್, ಮಿರಾಕಲ್ ವರ್ಕರ್ ಅಷ್ಟೇ. ಬಟ್ ಇಲ್ಲಿ 10 ವಾದೆಗಳಲ್ಲಿ 9 ವಾದೆಗಳು ಆದಮೇಲೆ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನು ಅವ್ರ ಕೈಲಿ ಕೊಡ್ತಾರೆ. ನೀವು ನಿಮ್ಮ ಕುಟುಂಬಗಳಿಗಾಗಿ ಒಂದು ಕುರಿಯನ್ನು ಕೊಯ್ದು ಆ ರಕ್ತವನ್ನು ನೆಲಪಟ್ಟಿಯಲ್ಲಿ ಹಾಕಿ, ಈ ರೀತಿಯಲ್ಲಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ವಿಧೇಯರಾಗಿರುವಾಗ ನಾನು ನಿಮಗೆ ವಿಮೋಚನೆಯನ್ನು, ರಕ್ಷಣೆಯನ್ನು ಉಂಟು ಮಾಡುವೇನು ಅಂತ ಹೇಳ್ತಾರೆ. ಅರ್ಥ ಆಯ್ತಾ ನಿಮಗೆ? 9 ಪ್ಲೇಗ್ಸ್ ಬರುವಾಗ ಅವರಿಗೆ ಟಿವಿಯಲ್ಲಿ ಓಡ್ತಾ ಇರುವ ನ್ಯೂಸ್ ಹಾಗೆ ಸೂಪರ್ ಚಪ್ಪಾಳೆ ಹೊಡೆದು ನೋಡ್ತಾ ಇದ್ದರು. ಬಟ್ ಇಲ್ಲಿ 10ನ ಬಾಧೆ ಬರುವಾಗ ಜವಾಬ್ದಾರಿ ಬರುತ್ತೆ. ಅಲ್ಲಿ ಪ್ರತಿಯೊಂದು ಇಸ್ರೇಲ್ ಜನರು, ಇಸ್ರೇಲ್ನ ಇರುವವನು ದೇವರ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಗಾಗಿ ಕಾಯ್ತಾ ಇರುವುದಕ್ಕೆ ಒಂದು ಕಾರ್ಯವನ್ನು ಮಾಡಬೇಕು. ಹಲ್ಲೆಲೂಯಾ. ಆ ಕಾರ್ಯವನ್ನು ಮಾಡುವಾಗ ನಂಬಿ ವಿಧೇಯರಾಗುವ ಮಾತ್ರ ಅವರಿಗೆ ರಕ್ಷಣೆ ಉಂಟಾಯಿತು. ಹಲ್ಲೆಲೂಯಾ. ಇವತ್ತು ಕೂಡ ನಾವು ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಡುವವರಿಗೆ ಮಾತ್ರ ವಿಮೋಚನೆ. ಆ ವ್ಯತ್ಯಾಸ ದುಷ್ಟರಿಗೂ ನೀತಿವಂತರಿಗೂ ಮಧ್ಯದಲ್ಲಿ ಇರುವ ವ್ಯತ್ಯಾಸವನ್ನು ನಾವು ನೋಡಬಹುದು. ಯೋಹಾನ ಅಧ್ಯಾಯ 3:16 ಓದ್ರಿ, ಅದರಲ್ಲೇ ನಾನು ನಿಮಗೆ ತೋರಿಸ್ತೇನೆ. ಯೋಹಾನ ಅಧ್ಯಾಯ 3:16 ಓದ್ರಿ. ತುಂಬಾ ಎಲ್ಲರಿಗೂ ಮಹಾನನ್ನು ಕ್ರಿಸ್ತ ಯೇಸುವನ್ನು ಕೊಟ್ಟರು, ಆತನನ್ನು ನಂಬುವವರು ಒಬ್ಬನಾದರೂ ನಾಶವಾಗಲಿಲ್ಲ. ಒಂದು ಕಡೆ. ಆಮೇಲೆ ಎಲ್ಲರೂ ನಿತ್ಯ ಜೀವ ಸಿಗುತ್ತೆ. ನಂಬದೇ ಇರುವವನು, ನಂಬುವವನಿಗೆ ರಕ್ಷಣೆ ನಿತ್ಯ ಜೀವ, ನಂಬದೇ ಇರುವವನಿಗೆ ನ್ಯಾಯ ತೀರ್ಪು, ನರಕ ದಂಡನೆ. ಅರ್ಥವಾಯ್ತಾ? ನೀತಿವಂತರು ದುಷ್ಟರು ಇಬ್ಬರಿಗೂ ಮಧ್ಯದಲ್ಲಿ ವ್ಯತ್ಯಾಸ ಖಂಡಿತ ಇದ್ದೇ ಇರುತ್ತೆ. ನಾವು ಯಾವ್ದು ಕಡೆ ಯಾವ್ದು ಪರವಾಗಿ ನಿಲ್ತಾ ಇದ್ದೇವೆ ಅದು ನಾವು ತುಂಬಾ ಗಮನಿಸಬೇಕು. ದೇವರು ನಮಗೆ ತಿಳಿವಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ಭುತಗಳು ಹೌದು, ದಿನ ನಾವು ಅದ್ಭುತಗಳನ್ನು ಅನುಭವಿಸ್ತಾ ಇದ್ದೇವೆ. ನಾವು ಬದುಕುವುದೇ ದೊಡ್ಡ ಒಂದು ಅದ್ಭುತ. ನಾವು ಜೀವಿಸುವುದೇ ದೇವರ ಕೃಪೆ ಅಂತ ಹೇಳ್ತಾನೆ ಯೆರೆಮೀಯನು. ಇರುವಾಗ ದಿನ ನೀವು ಸೂರ್ಯನ ಮುಂಚಾನೆ ಎದ್ದು ನೋಡುವುದು ದೇವರ ಕೃಪೆ. ಹಲ್ಲೆಲೂಯಾ. ಇರುವಾಗ ನಾವೆಲ್ಲ ಕೋವಿಡ್ ಅನ್ನು ಕಾದು ಬಂದಿದ್ದೇವೆ. ಎಷ್ಟೋ ನನ್ನ ಪ್ರಿಯ ಫ್ರೆಂಡ್ಸ್ ಇವತ್ತು ಇಲ್ಲ, ಕುಟುಂಬದಲ್ಲಿರುವವರು ಪಾಸ್ಟರ್ಸ್ ಕೂಡ ತಿರುಗಿ ಹೋಗಿದ್ದಾರೆ. ಬಟ್ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸವನ್ನು ದೇವರು ತೋರಿಸ್ತಾರೆ. ಹಲ್ಲೆಲೂಯಾ. ನಾವು ಕಷ್ಟಪಟ್ಟೇವೆ, ಯಾರು ಖುಷಿಯಾಗಿದ್ದೇವೆ ಅಂತ ನಾನು ಹೇಳಕ್ ಬರಲ್ಲ. ಬಟ್ ಆ ಒಂದು ಸಮಯದಲ್ಲಿ ರಕ್ತ ಕೋಟ ಒಳಗಡೆ ಮರೆಮಾಜಿ ನಮ್ಮನ್ನು ಕಾಪಾಡಿ ಆ ವ್ಯತ್ಯಾಸವನ್ನು ತೋರಿಸಿದರು. ಆದ್ರೆ ನಾವು ಕೃತಜ್ಞತೆ ಉಳ್ಳವರಾಗಿ ನಾವು ಬದುಕಬೇಕು ಎಂದು ದೇವರು ಬಯಸ್ತಾರೆ. ಇಷ್ಟು ದೊಡ್ಡ ಅದ್ಭುತಗಳನ್ನು ಮಾಡಿದ ಮೇಲೆ ಕೂಡ ಇಸ್ರೇಲ್ ಜನರಿಗೆ ದೇವರ ಮೇಲೆ ನಂಬಿಕೆ ಬಂದಿಲ್ಲ. ಅವರನ್ನು ಪರೀಕ್ಷಿಸುವವರಾಗಿಯೂ ಅವಿಶ್ವಾಸಿಗಳಾಗಿಯೂ ಅವರ ವ್ಯವಹಾರ ಇದ್ದುದನ್ನು ನಾವು ನೋಡುತ್ತೇವೆ. ಬಟ್ ನಾವು ಕ್ರಿಸ್ತ ಯೇಸುವಿನ ಶಿಲುಬೆಯಲ್ಲಿ ನೋಡಿದ್ದೇವೆ. ಎಲ್ಲಿ ನೋಡಿದ್ದೇವೆ? ಶಿಲುಬೆ ಮೇಲೆ ನಮಗಾಗಿ ಪ್ರಾಣ ಕೊಟ್ಟ ಕುರಿಮರಿಯಲ್ಲ, ನಮಗಾಗಿ ಪ್ರಾಣ ಕೊಟ್ಟದ್ದು ಕ್ರಿಸ್ತ ಯೇಸು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಲೋಕವನ್ನು ಸೃಷ್ಟಿ ಮಾಡಿದ ದೇವರು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ನಮ್ಮ ಪಾಪ ಕ್ಷಮಾಪಣೆಗಾಗಿ ಆತನ ಇಳಿದು ಬಂದು ಪರಿಶುದ್ಧ ರಕ್ತವನ್ನು ಸುರಿಸಿದರು. ಕುರಿಮರಿಯ ರಕ್ತದಿಂದ ನಮಗೆ ಬಿಡುಗಡೆ ಉಂಟಾಗಿಲ್ಲ. ಹಲ್ಲೆಲೂಯಾ. ಆ ಪರಿಶುದ್ಧ ರಕ್ತದಿಂದ ನಮಗೆ ವಿಮೋಚನೆ, ಬಿಡುಗಡೆಯು, ರಕ್ಷಣೆಯು ಉಂಟಾಯಿತು. ಹಂಗೆ ಇರುವಾಗ ಅದಕ್ಕಿಂತ ಹೆಚ್ಚಾಗಿ ನಾವು ದೇವರ ಮೇಲೆ ಪ್ರೀತಿ ಇಡೋರಾಗಿರಬೇಕು. ಈ ಜನರು ಹೆಂಗೆ ಬದುಕುತ್ತಾರೆ ನೋಡಿ. ಅವ್ರ ಜೀವನದಲ್ಲಿ ಈ ಆತ್ಮೀಯ ಯಾತ್ರೆಯಲ್ಲಿ ಅವ್ರು ಮುಂದಕ್ಕೆ ಹೋಗುವಾಗ ಅವರು ಹೆಂಗೆ ದೇವರನ್ನು ಪರೀಕ್ಷಿಸ್ತಾರೆ ನೋಡಿದರೆ ವಿಮೋಚನಾ ಕಾಂಡ ಅಧ್ಯಾಯ 15:22 ಹೋದ್ರಿಯಾ? ಬೇಗ ಹೋದ್ರಿಯಾ? ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಸೂರ್ಯನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಅದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣಗುಟ್ಟುತ್ತಿರಲು ಗುಣಗುಟ್ಟುತ್ತಿರಲು ಅಂದರೆ ಮರ್ಮರಿ ಇದೆಲ್ಲ ನಡೀತಾ, ನಾವು ಅಲ್ಲೇ ಚೆನ್ನಾಗಿದ್ದೇವೆ, ಇಲ್ಲಿ ಒಂದು ಕರ್ಕೊಂಡು ಬಂದಿದ್ದಾರಲ್ಲ, ಅಲ್ಲೇ ಒಳ್ಳೆ ನೀರು ಸಿಗಿತ್ತು, ನೈಲ್ ನದಿ, ರಕ್ತದ ನೀರು
ಅಲ್ಲೇ ಕುಡಿದುಕೊಂಡು ನಾವು ಅಲ್ಲೇ ಇರಬೇಕಿತ್ತು. ಅಲ್ಲಿ ಮೀನು ಹೆಂಗೆ ಇತ್ತು, ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹೆಂಗೆ ಸಿಕ್ಕಿತ್ತು, ಅಲ್ಲಿ 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 ಅಂತಾರೆ, ಹಂಗೆ ಅದನ್ನೇ ಹೊಳ್ತಾ ಇದ್ರು. ಮುಂದೆ ನಮ್ಮ ಜೀವನದಲ್ಲಿ ನಾವು ಮುಂದುವರಿಬೇಕಾ, ನಾವು ದೇವರು ನಡೆಸುವಂತ ದಾರಿಯಲ್ಲಿ ಅವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಲೇಬೇಕು. ಇಲ್ಲಿ ಅವನು ಪ್ರಾರ್ಥನೆ ಮಾಡ್ತಾನೆ, ಅವರು ಗುಣಗುಟ್ಟು ತೆರಳು ಮೋಶೆ ಯೆಹೋವನನ್ನು ಪ್ರಾರ್ಥಿಸಿದನು. ಅದೇ ನಂಬಿಕೆ. ಹಲ್ಲೆಲೂಯಾ. ನೀವು ಗುಣಗುಟ್ಟಿರಿ, ಬಟ್ ನನಗೊಬ್ಬ ದೇವರು ಇದ್ದಾರೆ, ನಾನು ನಂಬಿಕೆ ಇಟ್ಟು ಪ್ರಾರ್ಥಿಸುವಾಗ ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಪಡಿಸುವುದಿಲ್ಲ. ಹಲ್ಲೆಲೂಯಾ. ಈ ವ್ಯತ್ಯಾಸವನ್ನು ನಮಗೂ ದೇವರು, ದುಷ್ಟರಿಗೂ, ಈ ಲೋಕದಲ್ಲಿ ಅವಿಶ್ವಾಸಿಗಳಾಗಿ ಇರುವವರಿಗೂ ವಿಶ್ವಾಸಿಗಳಾಗಿ ಬದುಕು ನಮಗೂ ಇರುವ ವ್ಯತ್ಯಾಸವನ್ನು ದೇವರು ತೋರಿಸಲು ಬಯಸುತ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು, ನಾವು ನಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಮೊದಲೇನು ಮಾಡಬೇಕು, ಶ್ರದ್ಧೆಯಿಂದ ಕೇಳಬೇಕು. ಎಷ್ಟೋ ಜನರು ಕೇಳುವುದೇ ಇಲ್ಲ, ಸುಮ್ಮನೆ ನಾವು ದೋಸೆ ರೆಡಿ ಮಾಡಿಕೊಂಡು ಮೊಬೈಲಲ್ಲಿ ಮೆಸೇಜ್ ಅನ್ನು ನೋಡ್ತೇವೆ. ಸಭೆಗೆ ಬಂದರೂ ಕೂಡ ಸಭೆಯಲ್ಲಿ ಗಮನಿಸಿ ಕೇಳುವವರು ಕಡಿಮೆ ಆಗಿಬಿಟ್ರು, ಯಾವಾಗ ಮುಗಿಸ್ತಾನೆಂದು ಕೂತಿರ್ತಾರೆ. ಬಟ್ ಇಲ್ಲಿ ಸತ್ಯವೇದ ಹೇಳುತ್ತದೆ, ನಾವು ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು, ದೇವರಿಗೆ ಮೆಚ್ಚುಗೆಯಾಗಿರುವುದು ಏನು ಅದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು, ಆತನ ಅವ್ರು ಆಜ್ಞೆಗಳು ಕೊಟ್ಟಿದ್ದಾರೆ, ಅದಕ್ಕೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ಅವ್ರು ಕೊಟ್ಟಿರುವ ಎಲ್ಲಾ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಅಂಡರ್ಲೈನ್ ಮಾಡಿಕೊಳ್ಳಿರಿ. ಐಗುಪ್ತಿಯರ ಮೇಲೆ ಬಂದ ಬಾಧೆಗಳು, ಎಲ್ಲ ಡಿಪಾರ್ಟ್ಮೆಂಟ್ ಮೇಲೆ ಬಂದ ಬಾಧೆಗಳು ನಿಮ್ಮ ಮೇಲೆ ನಾನು ಬರಪಡಿಸುವುದಿಲ್ಲ. ಯೆಹೋವ ನಾನೇ ನಿಮಗೆ. ಐಗುಪ್ತ ದೇಶದಲ್ಲಿ ಇರುವಾಗ ಅವರು ಈ ದೇವತೆಗಳಲ್ಲಿ ಇರುವ ನೋಡಿರ್ಬಹುದು, ಗಾಡಸ್ ಆಫ್ ಮೆಡಿಸಿನ್, ಆರೋಗ್ಯದಾಯಗಳು, ಬಟ್ ಆರೋಗ್ಯ ಕೊಡೋಕ್ಕಾಗಲ್ಲ. ಬಟ್ ಇಲ್ಲಿ ದೇವರು ಹೇಳ್ತಾರೆ, ನೀವು ನನ್ನ ಕಟ್ಟಳೆಗಳನ್ನು ಹಿಂಬಾಲಿಸಿ ನಡೆದರೆ ನಾನೇ ನಿಮಗೆ ಆರೋಗ್ಯ ದಾಯಕನು. ಆತನ ಬಾಸುಂಡೆಗಳಿಂದ ನಾವು ಹಳೆ ನಿಮ್ಮಲ್ಲರಿ ಹೊಸ ನಿಮಗೆ ಬನ್ನಿರಿ. ಪ್ರಾಣ ಕೊಟ್ಟಿದ್ದಾರೆ ಶಿಲುಬೆ ಮೇಲೆ. ಅವ್ರ ಗಾಯಗಳಲ್ಲಿ ಇದ್ದು ಬಿಡುವ ಆ ರಕ್ತ, ಆ ಗುಡಿ ಒಂದು ನಮ್ಮ ಮೇಲೆ ಬಿದ್ದರೆ ಸಾಕು, ಹಲ್ಲೆಲೂಯಾ, ನಾವು ಗುಣವಾಗಬೇಕು. ಆತನ ಬಾಸುಂಡೆಗಳಿಂದ ನಾವು ಅದಕ್ಕಿಂತ ಹೆಚ್ಚಾದ ಪ್ರೀತಿಯನ್ನು ತೋರಿಸಿಬಿಟ್ರು. ಶ್ರೇಷ್ಠವಾದ ಒಂದು ಡಾಕ್ಟರ್ ನಮಗಿದ್ದಾರೆ, ಹಲ್ಲೆಲೂಯಾ. ವೈದ್ಯರಲ್ಲಿ ಗಣವೈದ್ಯರಿದ್ದಾರೆ. ಹಂಗಿರುವಾಗ ಅವ್ರು ಹೇಳ್ತಾರೆ, ನೀವು ನಿಮ್ಮ ಮನೆಗಳಲ್ಲಿ ನನ್ನನ್ನು ಹಿಂಬಾಲಿಸಿರಿ. ಏನು ಕೇಳ್ತಾ ಇಲ್ಲ ದೇವರು, ಸುಲಭವಾದ ಕಾರ್ಯ. ಇದಕ್ಕಾಗಿ ನಾವು ಬೇರೆ ಧರ್ಮಗಳಲ್ಲಿ ಹೋಗಿ ನೋಡಿರಿ, ಅವರೊಂದು ಪ್ರಾಯಶ್ಚಿತ್ತಕ್ಕೋಸ್ಕರ, ಪರಿಹಾರಕ್ಕೋಸ್ಕರ ಕುಟುಂಬವನ್ನು ಕರ್ಕೊಂಡು ಹೋಗುತ್ತಾರೆ, ಏನನ್ನ ತಗೊಂಡು ಹೋಗುತ್ತಾರೆ, ಏನೆಲ್ಲ ಮಾಡಬೇಕು, ಅದು ಇದು ಎಷ್ಟೋ ಕಾರ್ಯಗಳನ್ನು ಪೂಜಾರಿಗಳು ಹೇಳುವುದು. ನೀವು ಏನಾದ್ರು ಮಾಡ್ತೀರಾ? ನೀಟಾಗಿ ನಾವು ಚೆನ್ನಾಗಿ ಸ್ನಾನ ಮಾಡಿಕೊಂಡು ಸಭೆಗೆ ಬರ್ತೇವೆ, ಆರಾಧಿಸ್ತೇವೆ, ಮನೆಗೆ ಹೋಗ್ತೇವೆ, ಅಷ್ಟೇ. ದೇವರು ಏನು ಕೇಳುತ್ತಾರೆ, ಪ್ರಾರ್ಥಿಸಬೇಕು. ಮುಂಚಾಣೆಯಲ್ಲಿ ಅವ್ರಿಗೇನು ಮಾಡಬೇಕು, ಸಮಯ ಕೊಡಬೇಕು. ಮುಂಚಾಣೆಯಲ್ಲಿ ದೇವ್ರಿಗೆ ಸಮಯ ಕೊಡಿರಿ. ಎಷ್ಟು ಕೆಲಸ ಇದ್ರೂ ಪರವಾಗಿಲ್ಲ, ಎಷ್ಟು ನೀವು ಬೆಳಗಿನತೆಯಲ್ಲಿ ಇರುವವರಾಗಿದ್ರು ಪರವಾಗಿಲ್ಲ, ಮುಂಚಾಣೆಯಲ್ಲಿ ಒಂದು ಅರ್ಧದಿಂದ 1 ಗಂಟೆ ದೇವರಿಗೆ ನೀವು ಕೊಡಬೇಕು. ಖಂಡಿತವಾಗಿ ಪ್ರಾರ್ಥನೆಯಲ್ಲಿ ನೀವು ಕೊಡಬೇಕು. ಸತ್ಯವೇದಕ್ಕೆ ಸಮಯ ಕೊಡಬೇಕು. ನೋಡಿರಿ, ಸಣ್ಣ ಒಂದು ಭಾಗವನ್ನು ಓದುವಾಗಲೇ ಎಷ್ಟು ತಿಳಿವಳಿಕೆ ನಮಗೆ ಸಿಗುತ್ತೆ. ನಮಗೆ ದೇವರು ಎಷ್ಟು ದೊಡ್ಡವರು. ಸತ್ಯವೇದವನ್ನು ಧ್ಯಾನಿಸಿರಿ, ಅದರಲ್ಲಿ ಇನ್ನೂ ಎಷ್ಟೋ ನಮಗೆ ಎಕ್ಸ್ಟ್ರಾ ಬಿಬ್ಲಿಕಲ್ ಎಕ್ಸ್ಪೋಸಿಟ್ರಿ ಎಲ್ಲ ಬುಕ್ ಸಿಗುತ್ತೆ. ಅದೆಲ್ಲ ಹೋಗಿ ಸ್ವಲ್ಪ ನೀವು ಏನು ಮಾಡಬೇಕು, ಬೈಬಲ್ ಸ್ಟಡಿ ಬೈಬಲ್ ತಗೊಂಡ್ರಿ. ವಿಶ್ವಾಸಿಗಳಿರೋರು ಅದೇ ಹಳೆ ಬೈಬಲಲ್ಲೇ ಇಟ್ಕೊಳ್ಳೋದಾ, 1-2 ಸಾವಿರ ಖರ್ಚು ಮಾಡಿ ಸ್ಟಡಿ ಬೈಬಲ್ ಸಿಗುತ್ತೆ. ಸ್ಟಡಿ ಬೈಬಲ್ ಖರೀದಿ ಮಾಡಿ ಮನೆಯಲ್ಲಿ ಅದನ್ನು ಓದೋದು ಪ್ರಾರಂಭಿಸಿರಿ. ಈ ರೀತಿಯಲ್ಲಿ ನಾವು ಆ ನಾಲೆಜಲ್ಲಿ, ಆ ತಿಳುವಳಿಕೆಯನ್ನು ಬೆಳೀತಾ ಇರಬೇಕು. ದಿನ ನೀವು ಪ್ರಾರ್ಥಿಸಬೇಕು, ಸತ್ಯವಾದ ಧ್ಯಾನಿಸಬೇಕು. ಮಕ್ಕಳನ್ನು ಕರೆದು ಅವ್ರ ಜೊತೆ ಪ್ರೇಯರ್ ಮಾಡಬೇಕು. ಗಂಡನ ಜೊತೆಯಲ್ಲಿ ಪ್ರೇಯರ್ ಮಾಡಬೇಕು. ಸಮಯವನ್ನು ದೇವರಿಗೆ ಕರೆಕ್ಟಾಗಿ ಕೊಡಬೇಕು. ಈ ರೀತಿಯಲ್ಲಿ ಕೊಟ್ಟು ನೀವು ಸಾಕ್ಷಿಗಳಾಗಿ ಬದುಕಿದ್ರೆ ಈ ರೋಗಗಳು ನಿಮ್ಮ ಮನೆಯೊಳಗಡೆ ಬರುವುದೇ ಇಲ್ಲ. ಪದೇ ಕಷ್ಟಪಡ್ತೀರಾ, ಪದೇ ನಿಮಗೆ ಕಷ್ಟ ಸಂಕಟಗಳು ಬರುತ್ತಾ. ನಾವು ಈ ಲೈನನ್ನು ಹಿಡಿದು ಕರೆಕ್ಟಾಗಿ ನಾವು ಹಿಂಬಾಲಿಸಿ ಬಂದರೆ
ದೊಡ್ಡದಾದ ರೋಗಗಳು ನಮಗೆ ಬರುವುದೇ ಇಲ್ಲ. ನನಗೆ ಫೀವರ್ ಬಂದು 3 ವರ್ಷ ಆಯಿತು. ನನಗೆ ಆರೋಗ್ಯ ಕೊರತೆ ಬಂದರೆ ನನ್ನ ಹೆಂಡತಿ ಮಕ್ಕಳಿಗೆ ನಾನು ಸಹಾಯ ಮಾಡೋಕ್ಕಾಗಲ್ಲ. ಹಾಗೆ ನಾನೇ ದೇವರ ಹತ್ರ ಕೇಳೋನು, ಅಪ್ಪ ನನಗೆ ಒಳ್ಳೆಯ ಆರೋಗ್ಯ ಕೊಡಿ. ಆದ್ದರಿಂದ ನಾವು ದೇವರೊಂದಿಗೆ ನಡೆಯೋದಾದರೆ ದಿನ ಪ್ರಾರ್ಥನೆ, ಪ್ರತಿನಿತ್ಯ ದೇವರಿಗೆ ಸಮಯ, ಸತ್ಯವೇದ ಧ್ಯಾನ, ಆಮೇಲೆ ಸಾಕ್ಷಿಯಾಗಿ ಬದುಕುವುದು ಬಹಳ ಪ್ರಾಮುಖ್ಯವಾದ. ಕಟ್ಟಳೆಗಳನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಏನು ಮಾಡಬೇಕು? ಅದನ್ನು ಅನುಸರಿಸಿ ಬದುಕಬೇಕು. ಏನು ಕೊಟ್ಟಿದ್ದಾರೆ ನಮಗೆ ಕಟ್ಟಳೆಗಳು? ನೀನು ನನ್ನೊಂದಿಗಿದ್ರೆ ನಾನು ನಿನ್ನೊಂದಿಗಿರುವುದು. ಅದು ಅನ್ಯೋನ್ಯತೆ. ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿ, ನಾನು ನಿಮ್ಮನ್ನು ಪ್ರೀತಿಸುವ ಹಾಗೆ ನೀವು ಇದರನ್ನು ಪ್ರೀತಿಸಿರಿ, ನಾನು ನಿಮ್ಮನ್ನು ಶ್ರಮಿಸುವ ಹಾಗೆ ಇದನ್ನು ಶ್ರಮಿಸಿರಿ. ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ನೆರವೇರಲಿ. ನಂಬಿಕೆ ಇಡಿರಿ, ಬಹಳವಾದ ಹೆಚ್ಚಾದ ನಂಬಿಕೆ ದೇವರ ಮೇಲೆ ಇಡಿರಿ. ಎಲ್ಲಾ ಸಮಯದಲ್ಲಿ ಮಾರ್ಪಡದ ದೇವರಿದ್ದಾರೆ, ಅವ್ರ ಮೇಲೆ ನಂಬಿಕೆಯಿಂದ ಬದುಕಿರಿ, ಭರವಸೆ ಇಡಿರಿ, ದಯೆ ಕರುಣೆ ತೋರಿಸಿರಿ. ಇದಕ್ಕಿಂತ ಹೆಚ್ಚಾಗಿ ದೇವರು ಏನು ಕೇಳಿಬಿಟ್ರೆ ನಮ್ಮ ಹತ್ರ ಎಷ್ಟು ಒಳ್ಳೆಯವರಾಗಿ ಬದಲಾಗಿ ಬಿಡ್ತೇವೆ. ಇದೇ ದೇವರು ನಮ್ಮ ಹತ್ರ ಕೇಳ್ಕೊಳ್ಳೋದು, ಇದನ್ನು ಮಾಡಿರಿ. ನೀವು ಮಾಡದಿದ್ರೆ ಹಂಗಲ್ಲ, ಇಲ್ಲ ದೇವರು ನೀವು ಮಾಡಿದರೆ ನಿಮಗೆ ಒಳ್ಳೆಯದು. ಹಲ್ಲೆಲೂಯಾ. ನಾವು ಮಾಡದೇ ಇರುವಾಗ, ನಾವು ದೇವರ ಕೈಯಿಂದ ದೂರ ಹೋಗಿ ಬಿಡುವಾಗ ಶತ್ರುಗೆ ಅವಕಾಶ ಸಿಗುತ್ತೆ. ಅರ್ಥ ಆಯ್ತಾ? ಯಾವಾಗ ಶತ್ರು ಶೈತಾನ ನಮ್ಮ ಜೀವನದಲ್ಲಿ ಕ್ರಿಯೆ ಮಾಡ್ತಾನೆ ಗೊತ್ತಾ? ನಾವು ದೇವರ ಹಸ್ತದಿಂದ, ಅದು ಕೃಪಾ ಹಸ್ತದಿಂದ ದೂರ ಹೋಗುವಾಗಲೇ ಅವನಿಗೆ ಅವಕಾಶ ಸಿಗುತ್ತೆ. ನಾವು ದೇವರ ಕೈ ಹಿಡಿದ್ರೆ ಅವನು ಏನು ನಮ್ಮನ್ನು ಮಾಡೋಕ್ಕಾಗಲ್ಲ. ನೋಡಿರಿ, ಇಷ್ಟು ಜನರು ದೇವರೊಂದಿಗೆ ನಡೀತಾ ಇರುವಾಗಲ್ಲ ಏನು ಮಾಡೋಕ್ಕಾಗಲ್ಲ. ಅವ್ರೇನು ದೊಡ್ಡ ನೀತಿವಂತರ? ಎಷ್ಟು ದೇವರನ್ನು ರೇಗಿಸಿದರು, ಎಷ್ಟು ದೇವರನ್ನು ಪರೀಕ್ಷಿಸಿದರು, ಗುಣಗುಟ್ಟಿದರು. ಈ ಜನರನ್ನು, ಈ ಕಠಿಣವಾದ ತಲೆಬುಗ್ಗದ ಜನರನ್ನು ದೇವರು ಏನು ಮಾಡಿದರು? ಅಪಸಂಧಾನಗಳನ್ನು ವಾಗ್ದಾನ ಮಾಡಲ್ಪಟ್ಟ ಆಲೋಚನೆ ಹರಿಯುವ ಕಾನಾನ್ ದೇಶದಲ್ಲಿ ಹೋಗಿ ಸ್ಥಾಪಿಸಿದರು. ಎಷ್ಟು ಪ್ರೀತಿ ಉಳ್ಳ ದೇವರು, ಎಷ್ಟು ನಂಬಿಕಸ್ತನು, ವಾಗ್ದಾನಗಳನ್ನು ಪೂರೈಸುವ ದೇವರು. ಹಂಗೆ ಇರುವಾಗ ನಾವು ನಮ್ಮನ್ನು ಪರೀಕ್ಷಿಸಿ ನೋಡಬೇಕು. ನಾವು ಅಷ್ಟು ನೀತಿವಂತರ ಅಲ್ಲದೆ ಇರುವಾಗ ನಾವು ತಗ್ಗಿಸಿಕೊಂಡು ದೇವರ ಪಾದದಲ್ಲಿ ನಾವು ಬದುಕಬೇಕು. ಹಲ್ಲೆಲೂಯಾ. ಅದರ ಕಟ್ಟಳೆಗಳಿಗೆ ನಾವು ನೇರಾಗಿರಬೇಕು. ದಿನ ಅವರಿಗೆ ಸಮಯ ಕೊಡಿರಿ, ದಿನ ಸತ್ಯವೇದ ಧ್ಯಾನಿಸಿರಿ, ದಿನ ಕುಟುಂಬ ಪ್ರಾರ್ಥನೆ ಮಾಡಿರಿ, ಮನೆಯಲ್ಲಿ ಪ್ರೀತಿ ತೋರಿಸಿರಿ, ಪರಿಶುದ್ಧರಾಗಿ ಬದುಕಿರಿ. ದೇವರ ಚಿತ್ತ ಅದು ಒಂದೇ ಮಾಡಬೇಕು. ನಾವು ಬೇರೆ ನಮ್ಮ ಇಷ್ಟ ಪ್ರಕಾರ ಆರಿಸಿಕೊಳ್ಳಬಾರದು. ಮದುವೆಗಳೆಲ್ಲ ತುಂಬ ಜೀವನದಲ್ಲಿ ನೀವು ಆರಿಸಿಕೊಳ್ಳುವಾಗ, ಹೆಂಡತಿಯನ್ನು ಆರಿಸಿಕೊಳ್ಳುವಾಗ, ಗಂಡನ್ನು ಆರಿಸಿಕೊಳ್ಳುವಾಗ ದೇವರು ಚಿತ್ತವ ಇಲ್ಲವಾ ಅಂತ ನೋಡಿ ಆರಿಸಿಕೊಳ್ಳಿರಿ. ಇಲ್ಲಾಂದ್ರೆ ತುಂಬಾ ಕಷ್ಟಪಡುವಿರಿ. ದೇವರ ಚಿತ್ತ ಪ್ರಕಾರ ಮದುವೆ ಜೀವನ ಇದ್ರೆ ದೇವರೇ ಮಧ್ಯದಲ್ಲಿ ಇದು ನಡೆಸೋರು. ಎಷ್ಟು ಸಮಸ್ಯೆಗಳು ಬಂದರೂ ಅದು ಸರಿಯಾಗಿರುತ್ತೆ. ಯಾಕಂದ್ರೆ ಆ ಮದುವೆಯನ್ನು ದೇವರು ಸಿದ್ಧಪಡಿಸೋದ್ರಿಂದ ಅದು ಸರಿಯಾಗಿರುತ್ತೆ. ಅಂದರೆ ಎಲ್ಲ ಕಾರ್ಯಗಳು ದೇವರಿಗೆ ಪ್ರಾಮುಖ್ಯತೆ ಕೊಡಿ, ಅವರೊಂದಿಗೆ ನಡೆಯಿರಿ. ಅವರು ನಿಮಗೆ ಆರೋಗ್ಯ ದಾಯಕನಾಗಿರುವರು. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದೆಲ್ಲ ಅದ್ಭುತಗಳೆಲ್ಲ ಮಾಡ್ತಾರೆ, ಬಟ್ ರಕ್ಷಣೆ ಬಹಳ ಪ್ರಾಮುಖ್ಯವಾದಂಥ ಕಾರ್ಯ. ನಿಮ್ಮ ರಕ್ಷಣೆಯನ್ನು ಶ್ರದ್ಧೆಯಿಂದ ನೀವು ನಡೆಸಬೇಕು. ಯಾಕಂದರೆ ರಕ್ಷಣೆ ವಿ ಆರ್ ಸೇವ್ಡ್, ವಿ ಆರ್ ಬೀಯಿಂಗ್ ಸೇವ್ಡ್, ವಿ ವಿಲ್ ಬಿ ಸೇವ್ಡ್. ಹಲ್ಲೆಲೂಯಾ. ನಾವು ರಕ್ಷಣೆ ಹೊಂದಿದ್ದೇವೆ. ವಿ ಆರ್ ಬೀಯಿಂಗ್ ಸೇವ್ಡ್. ನಾವು ರಕ್ಷಣೆ ಹೊಂದುತ್ತಾ ಇದ್ದೇವೆ. ರಕ್ಷಣೆಯ ಪರಿಪೂರ್ಣತೆಯೇ ನಿತ್ಯ ಜೀವ. ಅದು ತನಕ ಹೋಗಿ ಸೇರಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವು ನೆಲೆಗೊಂಡಿರಬೇಕು. ಅದಕ್ಕೆ ಯೋಹಾನನು ತುಂಬಾ ಒಂದು ಪರಿಪಕ್ವತೆ ಉಳ್ಳ ಒಂದು ಸ್ವಾರ್ಥೆಯನ್ನು ಅವನು ಬರೀತಾನೆ. ಮಿಕ್ಕ ಇದೆಲ್ಲ ನೀವು ಸಿನಾಪ್ಟಿಕ್ ಹಾಸ್ಪಿಟಲ್ ಎಲ್ಲ ನೀವು ನೋಡಿದರೆ ಯೇಸು ಕರ್ತನ ಜನ್ಮ, ಆಮೇಲೆ ಅವರ ದೀಕ್ಷಾ ಸ್ನಾನ, ಸೇವೆ, ಯೆರೂಸಲೇಮಿಗೆ ಬರ್ತಾರೆ, ಜೀವ ಕೊಡ್ತಾರೆ, ಪುನರುತ್ಥಾನ ಹೊಂದುತ್ತಾರೆ, ಬರಕ್ಕೆ ಹೋಗುತ್ತಾರೆ. ನೀವು ಯೋಹಾನ ಆ ಒಂದು ಸ್ವಾರ್ಥೆಯನ್ನು ನೀವು ಧ್ಯಾನಿಸುವಾಗ ಅವರು ಪದೇ ಪದೇ ಹೇಳ್ತಾ ಇರೋದು, ನೀವು ದೇವರಲ್ಲಿ ನೆಲೆಗೊಂಡಿರಿ, ನಂಬಿರಿ, ನೆಲೆಗೊಂಡಿರಿ, ನಿತ್ಯ ಜೀವನ ಪಡೆಯಿರಿ. ಹಲ್ಲೆಲೂಯಾ. ಅಬೈಡ್ ಇನ್ ಕ್ರೈಸ್ಟ್. ಹಲ್ಲೆಲೂಯಾ. ಬಿಲೀವ್, ಕಂಟಿನ್ಯೂಸ್ಲಿ ಬಿಲೀವ್ ಆ್ಯಂಡ್ ಹ್ಯಾವ್ ಎಟರ್ನಲ್ ಲೈಫ್. ನಂಬಿರಿ, ನಂಬಿಕೆಯಲ್ಲಿ ನೆಲೆಗೊಂಡಿರಿ, ನಿತ್ಯ ಜೀವನವನ್ನು ಪಡೆದುಕೊಳ್ಳಿರಿ. ಅದರಿಂದ ಅದ್ಭುತಗಳನ್ನು ಮಾಡೋ ದೇವರು ಸರ್ವಶಕ್ತನು ನಮಗೆ ಮಾಡ್ತಾರೆ. ಬಟ್ ದೊಡ್ಡ ಅರ್ಬುದ ರಕ್ಷಣೆ ಅದನ್ನು ಬಿಟ್ಟುಬಿಡಬಾರದು. ಹಲ್ಲೆಲೂಯಾ. ಆದ್ದರಿಂದ ನೀವು ಆ ರಕ್ಷಣೆ ಕಾರ್ಯದಲ್ಲಿ ಗಮನಿಸಿ, ಅದಕ್ಕೆ ದೇವರು ಸಮಯ ಕೊಟ್ಟು ದೇವರೊಂದಿಗೆ ನಡೆದು ಅದರಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆ ರಕ್ಷಣೆ ದಾರಿಯಲ್ಲಿ ಆತನಲ್ಲಿ ನೆಲೆಗೊಂಡು ನಡೆಸಿ ಎಲ್ಲರನ್ನು ಪರಲೋಕ ರಾಜ್ಯದಲ್ಲಿ ಸೇರಿಸುವ ತನಕ ಜವಾಬ್ದಾರಿ ಉಳ್ಳವರಾಗಿ ಇರಿ ಎಂದು ನಾನು ಕೇಳಿಕೊಂಡು ಈ ವಾಕ್ಯ ಭಾಗವನ್ನು ಮುಗಿಸ್ತೇನೆ. ಮನೆಯನ್ನು ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಜೋಡಿಸಿ ಮೊಣಗಾಲವರು ಮೊಣಗಾಲಿನಲ್ಲಿ ನಿಂತ್ಕೋಬೋದು,
ಎದ್ದು ನಿಲ್ಲಬೇಕಾದ ಬಯಸೋರು ಎದ್ದು ನಿಂತುಕೋಬೋದು. ನೀವು ದೇವರ ಹತ್ರ ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ, ಸಮರ್ಪಣೆ ಮಾಡಿರಿ. ವಾಕ್ಯ ಕೇಳುವರಾಗಿ ಮಾತ್ರ ಅಲ್ಲ, ಅದನ್ನು ಹಿಂಬಾಲಿಸುವರಾಗಿ ನಡೆಯಬೇಕು ಅಂತ ದೇವರು ಬಯಸುತ್ತಾರೆ. ಕೇಳುವರು ಅನೇಕರಿದ್ದರು, ಹಿಂಬಾಲಿಸಿ ನಡೆಯವರು ಮಾತ್ರ ನಿತ್ಯ ಜೀವನದಲ್ಲಿ ಹೋಗಿ ಸೇರುತ್ತಾರೆ. ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರತಿಯೊಬ್ಬರು ನಿಮ್ಮನ್ನು ಒಪ್ಪಿಸಿಕೊಡಿರಿ. ಸ್ವಾಮಿ, ಈ ದಿನ ಕೇಳಿದ ವಾಕ್ಯ ಪ್ರಕಾರ ನಾನು ನಡೆಯುವೇನು ಎಂಬುದಾಗಿ ಒಪ್ಪಿಸಿಕೊಡೋಣ. ನಮ್ಮಲ್ಲಿ ಕೊರತೆಗಳುಂಟು, ಸರಿಪಡಿಸಬೇಕಾಗಿರುವ ಭಾಗಗಳುಂಟು, ಪ್ರಾರ್ಥನೆಯಲ್ಲಿ ಕೊರತೆ ಉಂಟು. ವಾಕ್ಯವನ್ನು ಇನ್ನೂ ಚೆನ್ನಾಗಿ ನಾವು ಓದಬೇಕು. ನಮ್ಮ ಸ್ವಭಾವದಲ್ಲಿ ಬದಲಾವಣೆಗಳು ಬರಬೇಕು. ಈ ರಕ್ಷಣೆ ನಮಗೆ ಕೊಡಲ್ಪಟ್ಟಿರೋದು ದೇವರು ನಮ್ಮ ಮೇಲೆ ಇಟ್ಟ ಅಪಾರವಾದ ಪ್ರೀತಿ. ಆ ರಕ್ಷಣೆಯನ್ನು ನಾವು ಕಳ್ಕೋಬಾರದು. ಅವರು ರಕ್ಷಿಸಿ ಮುಗಿಸಿದ್ದಾರೆ ತನ್ನ ಪ್ರಾಣವನ್ನು ಕೊಟ್ಟು. ಆದರೆ ನಾವು ಅವರ ಅಪ್ಪಣೆ ಕೊಟ್ಟಂಥ ಅಪ್ಪಣೆ ಪ್ರಕಾರ ಬದುಕಿದ್ರೆ ಮಾತ್ರ ನಿತ್ಯ ಜೀವನದಲ್ಲಿ ಹೋಗಿ ಸೇರಬಹುದು. ಹಾಗಾಗಿ ರಕ್ಷಣೆ ಹೊಂದಿದವರಾಗಿದ್ದರೂ ಪಾಪ ಮಾಡಿ ಈ ಲೋಕದ ಜನರ ಥರ ಬದುಕಿ ನಶಿಸಿ ಹೋಗದೆ ನಮ್ಮ ಈ ಒಂದು ಪ್ರಯಾಣವನ್ನು, ಈ ಟ್ರಾವೆಲನ್ನು ನಾವು ಪ್ರಾರಂಭಿಸಿ ಇಲ್ಲೇ ಮುಗಿಸದೆ ನಿತ್ಯ ಜೀವನದಲ್ಲಿ ಹೋಗಿ ಸೇರುವವರೆಗೂ ಅದನ್ನು ಕಾಯಬೇಕು ಎಂಬುದೇ ಪ್ರಾಮುಖ್ಯತೆ ಕೊಡಬೇಕಾಗಿರೋ ವಿಷಯ. ರಕ್ಷಣೆ ಹೊಂದಿರೋರು ಮಾತ್ರ ಸಭೆಗೆ ಬರುವವರು, ಆರಾಧನೆ ಮಾಡುವರು ನಿತ್ಯ ಜೀವನಕ್ಕೆ ಹೋಗೋದಿಲ್ಲ. ನೀವು ಯೇಸು ಸ್ವಾಮಿಗೆ ವಿಧೇಯರಾಗಿ ಬದುಕಬೇಕು. ಕೊಟ್ಟಂಥ ಅಪ್ಪನೆಯನ್ನು ಪ್ರತಿನಿತ್ಯ ಹಿಂಬಾಲಿಸಿ ನಡೆಯಬೇಕು. ಮುಂಜಾನೆ ದೇವರಿಗೆ ಪ್ರಾಮುಖ್ಯತೆ ಕೊಟ್ಟು ಪ್ರಾರ್ಥನೆ ಮಾಡಬೇಕು. ಹೆಸರಿಗೋಸ್ಕರ ಒಂದೆರಡು ಹಾಡು ಹಾಡಿ ಮಾಡೋದೆಲ್ಲ ಪ್ರಾರ್ಥನೆ. ಒಪ್ಪಿಸಿಕೊಟ್ಟು ಇಡೀ ದಿನವನ್ನು ನಿಮ್ಮನ್ನು ಸಮರ್ಪಿಸಬೇಕು. ವಾಕ್ಯವನ್ನು ಓದುವರಾಗಿ ಮಾತ್ರ ಅಲ್ಲದೆ ಹಿಂಬಾಲಿಸಿ ನಡೆಯವರಾಗಿರಬೇಕು. 4 ಜನರು ನಿಮ್ಮನ್ನು ನೋಡಿ ಹೇಳಬೇಕು, ಇವರು ದೇವರ ಮಕ್ಕಳು ಎಂಬುದಾಗಿ. ಆವಾಗ ನಿಜವಾಗಿ ನೀವು ಕ್ರೈಸ್ತರಾಗಿ ನಿಲ್ಲಬಹುದು. ಇವತ್ತು ನಮ್ಮ ಹತ್ರ ಪ್ರವಾದನೆಯಲ್ಲಿ ಮಾತನಾಡಿದ ಪ್ರಕಾರ ನನ್ನ ಸ್ವಭಾವವನ್ನು ತಿಳಿಸಿಕೊಳ್ಳದೆ ಆವಾಗ ನಾನು ನಿಮ್ಮ ಮುಖಾಂತರ ನನ್ನ ನಾಮವನ್ನು ಮಹಿಮೆ ಪಡಿಸುವೇನು ಅಂತ ಮಾತು ಕೊಟ್ಟಿದ್ದಾರೆ. ಒಪ್ಪಿಸಿಕೊಳ್ಳೋಣ. ಪ್ರತಿಯೊಬ್ಬರು ಒಪ್ಪಿಸಿಕೊಳ್ಳಿರಿ. ಅಪ್ಪ, ನಾನು ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಒಳ್ಳೆಯವನು ಒಬ್ಬನೂ ಇಲ್ಲ ಅಂತ ಯೇಸು ಸ್ವಾಮಿನೇ ಹೇಳುತ್ತಾರೆ. ಹಾಗಾಗಿ ನಮ್ಮನ್ನು ಸರಿಪಡಿಸಿಕೊಂಡ್ರೆ ಕೈ ಹಿಡಿದು ನಡೆಸೋಕೆ ಒಬ್ಬ ರಕ್ಷಕರು ನಮ್ಮೊಂದಿಗಿದ್ದಾರೆ. ನಾವು ಒಬ್ಬಂಟಿಗರಾಗಿಲ್ಲವೇ? ಸಹಾಯ ಬೇಕು ಅಂತ ಕೇಳಿದರೆ ಸಹಾಯ ಮಾಡೋಕ್ಕೆ ದೇವರಿದ್ದಾರೆ. ಧೈರ್ಯವಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಈ ರಕ್ಷಣೆಯ ಮಾರ್ಗವನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಲಿ. ಈ ಲೌಕಿಕ ಜನರ ಥರ ಬದುಕದೆ ದೇವರ ಮಕ್ಕಳಾಗಿ ಬದುಕಬೇಕು. ಈ ಲೋಕದ ಜನರಿಗೂ ನಮಗೂ ವ್ಯತ್ಯಾಸ ಇರಬೇಕು. ಮಾತಲ್ಲೂ, ನಡೆ, ನುಡಿ, ಬಾಳು, ಬದುಕು ಎಲ್ಲದರಲ್ಲೂ ವ್ಯತ್ಯಾಸ ಇರಬೇಕು. ಆವಾಗಲೇ ದೇವರು ನಮ್ಮನ್ನು ಅವ್ರಿಗೆ ಮುಂದೆ ಅವರು ಎಲ್ಲರ ಕಣ್ಣುಗಳನ್ನು ನೋಡುವ ಹಾಗೆ ನಮ್ಮನ್ನು ಹೆಚ್ಚಿಸಿ ನಿಲ್ಲಿಸುವರು. ಸರ್ವಶಕ್ತನು ಮಹೋನ್ನತನೂ ಆಗಿರುವಾತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ವಾಕ್ಯ ಎಂಬ ಈ ಬೆಳಕಿನ ಮುಖಾಂತರ ನಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿದ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ದಾರಿಯಲ್ಲಿ ನಾವು ನಡೆದರೆ ಅಪ್ಪ, ನಾವು ನಿತ್ಯ ಜೀವನದಲ್ಲಿ ಹೋಗಿ ಸೇರುತ್ತೇವೆ. ಹಾಗೆ ನಮ್ಮನ್ನು ನೀವು ಸೃಷ್ಟಿ ಮಾಡಿ ರಕ್ಷಿಸಿದ ಆ ಗುರಿಯನ್ನು ನಾವು ಹೋಗಿ ಸೇರುತ್ತೇವೆ. ರಾಜನೇ, ನಮ್ಮಲ್ಲಿ ಕೊರತೆಗಳುಂಟು. ಇಲ್ಲೂ ಕೂಡ ಅನೇಕ ಜನರು ನನಗೆ ಬೆಲೆಹೀನತೆ ಉಂಟು, ನನಗೆ ಪ್ರಾರ್ಥನೆ ಮಾಡೋಕ್ಕಾಗುತ್ತಾ ಇಲ್ಲ, ನನಗೆ ಸ್ಥಿರವಾಗಿ ವಾಕ್ಯವನ್ನು ಓದೋಕ್ಕಾಗ್ತಾ ಇಲ್ಲ, ವಾಕ್ಯ ತಗೊಂಡ್ರೆ ನಿದ್ದೆ ಬರುತ್ತೆ, ನನ್ನ ವಾಕ್ಯ ಓದಿದ್ರು ಅದ್ರ ಪ್ರಕಾರ ನಡೆಯಲಿಕ್ಕೆ ಆಗುತ್ತಾ ಇಲ್ಲ, ನನ್ನ ಸ್ವಂತ ಸ್ವಭಾವ ನನಗೆ ಅಡೆಯಾಗಿ ಬರುತ್ತದೆ, ನಾನು ಕೋಪ ಮಾಡುತ್ತೇನೆ, ನನಗೆ ಸುಳ್ಳು ಹೇಳಿಬಿಡ್ತೇನೆ, ನನಗೆ ದ್ವೇಷ ಬಂದುಬಿಡುತ್ತೆ, ಕೆಟ್ಟ ಮಾತುಗಳು ನನ್ನ ಬಾಯಿಂದ ಬಂದುಬಿಡುತ್ತೆ. ಸ್ವಾಮಿ ಅಪ್ಪ, ನಾನು ನೀವು ಕೊಟ್ಟಂಥ ರಕ್ಷಣೆಗೆ ಅಪ್ಪ ಪಾತ್ರಳಾಗಿ ಬದುಕಬೇಕಯ್ಯ ಎಂಬುದಾಗಿ ಯಾರೆಲ್ಲ ಇವಾಗ ಒಪ್ಪಿಸಿಕೊಡ್ತಾ ಇದ್ದಾರೆ ಸ್ವಾಮಿ, ಅವರ ಜೀವನದಲ್ಲಿ ನೀವು ಒಂದು ಬದಲಾವಣೆಗಳನ್ನು ಉಂಟು ಮಾಡಪ್ಪ. ಅವರ ಸ್ವಭಾವದಲ್ಲಿ ಬದಲಾವಣೆ ಬರಲಿ, ನಡೆ ನುಡಿಯಲ್ಲಿ ಬದಲಾವಣೆ ಬರಲಿ. ನೋಡುವರೆಲ್ಲ ಹೇಳಿರಿ, ಇವರು ಕ್ರೈಸ್ತರು ಎಂದು ಹೇಳುವ ಹಾಗೆ ಸ್ವಾಮಿ, ನಮ್ಮ ಸಭೆ ಮಕ್ಕಳನ್ನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ನೀವು ಬದಲಾಗಿಸಿ ಹೆಚ್ಚಿಸಿ ನಿಲ್ಲಿಸಬೇಕಾಗಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪ್ಪ, ಈ ದಿನ ನಾವು ಬರೀ ವಾಕ್ಯವನ್ನು ಕೇಳಿಬಿಟ್ಟಲ್ಲಪ್ಪ ಹೋಗಬೇಕು. ರಾಜನೇ, ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ. ಆ ವಾಕ್ಯಕ್ಕೆ ವಿಧೇಯರಾಗಿ ಬದುಕಲಿಕ್ಕೆ ನಮಗೆ ಬಲ ಕೊಡು ಸ್ವಾಮಿ, ಕೃಪೆ ಕೊಡು ಸ್ವಾಮಿ. ನಮ್ಮ ಬೆಲೆಗಿನದ ಎಲ್ಲವನ್ನು ನೀಗಿಸಿ ನಿಮ್ಮ ಬಲದಿಂದ ತುಂಬಿಸು ಸ್ವಾಮಿ. ನಿಮ್ಮ ಹಾಗೆ ಬದುಕಬೇಕಪ್ಪ, ನಿಮ್ಮ ಸ್ವಭಾವವನ್ನು ಧರಿಸುವವರಾಗಿ ಬದುಕಬೇಕು. ನೀವು ನಮ್ಮನ್ನು ಪ್ರೀತಿಸಿದ ಹಾಗೆ ಇದರನ್ನು ನಾವು ಕ್ಷಮಿಸಿ ಪ್ರೀತಿಸೋಕೆ ಸಹಾಯ ಮಾಡಪ್ಪ. ನೀವು ಪರಿಶುದ್ಧರಾಗಿರುವ ಪ್ರಕಾರ ನಾವು ಎಲ್ಲ ನಡವಳಿಕೆಗಳಲ್ಲೂ ಪರಿಶುದ್ಧರಾಗಿರೋದಕ್ಕೆ ಸಹಾಯ ಮಾಡಪ್ಪ. ನಿಮ್ಮ ಅಪ್ಪಣೆಗಳನ್ನು ಹಿಂಬಾಲಿಸಿ ನಡೆಯಲಿಕ್ಕೆ ಸಹಾಯ ಮಾಡಪ್ಪ. ಅಪ್ಪ, ಪರಿಪೂರ್ಣ ನಂಬಿಕೆ ಇರಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ.
ರಾಜನೇ, ನೀವು ಹಾಗೆ ಮಾಡಿ ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸೋದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಇಲ್ಲಿ ಮನಗಾಲವರಿರುವ ಅಪ್ಪ ಸ್ವಾಮಿ, ಕೂತ್ಕೊಂಡು ಪ್ರಾರ್ಥನೆ ಮಾಡುವ, ನಿಮ್ಮ ಮುಖವನ್ನು ನಿರೀಕ್ಷಿಸ್ತಾ ಇರುವ ಪ್ರತಿಯೊಬ್ಬರಿಗೂ ಸ್ವಾಮಿ ನೀವು ಸಹಾಯ ಮಾಡಿ ಅದ್ಭುತ ಕಾರ್ಯವನ್ನು ಮಾಡಿ ಈ ವಾರವನ್ನು ಅವರಿಗೆ ಆಶೀರ್ವಾದಕರವಾಗಿ ಮಾಡಿಕೊಡಬೇಕು ಸ್ವಾಮಿ. ಕೆಲಸ ಮಾಡುವ ಜಾಗದಲ್ಲಿ, ಮನೆಯಲ್ಲಿ ಕೆಲಸ ಮಾಡುವಾಗ, ಹೊರಗಡೆ ಹೋಗುವಾಗ ಸಂರಕ್ಷಣೆ ಕೊಡಿರಿ ಅಪ್ಪ. ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ಕೊಡಿರಿ. ಕಾಯ್ದು ಕಾಪಾಡಿ ನಡೆಸಬೇಕು ಸ್ವಾಮಿ. ಈ ವಾರ ಪೂರ್ತಿ ದೇವರು ಕಾಪಾಡಿದ್ರು, ಅದ್ಭುತ ಕಾರ್ಯವನ್ನು ಮಾಡಿದ್ರು ಎಂಬುದಾಗಿ ಸಾಕ್ಷಿ ಹೇಳುವ ಹಾಗೆ ಒಬ್ಬೊಬ್ಬರನ್ನು ನೀವು ಬಲಪಡಿಸಬೇಕಾಗಿ ಒಪ್ಪಿಸುತ್ತೇವೆ. ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ ಅಪ್ಪ. ನಿನ್ನೆಯೂ ಇವತ್ತು ನಾಳೆಯೂ ಮಾರ್ಪಡದ ದೇವರಾಗಿರುವ ಯೇಸು ಸ್ವಾಮಿ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಅದೇ ದೀನತೆಯಿಂದ, ಪೂರ್ಣ ನಂಬಿಕೆಯಿಂದ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆ.